ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಸುಗೋಡ ಕರ್ತನೊಂದು ಸಾಕ್ಷಿಯಾಗಿರ್ಲಿಕ್ಕಾಗಿ ಸಹಾಯ ಮಾಡಿದ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ಈ ಸಮಯದಲ್ಲಿ ನಾವು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 22ನೇ ಅಧ್ಯಾಯ 5-6 ವಾಕ್ಯವನ್ನು ಓದಿಕೊಳ್ಳೋಣ. ಆಗ ದೂತನು ಆ ಹೆಂಗಸರಿಗೆ, ನೀವು ಹೆದರಬೇಡಿರಿ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ಯೇಸುವನ್ನು ಹುಡುಕುತ್ತೀರೆಂದು ಬಲ್ಲೆನು. ಆತನು ಇಲ್ಲಿ ಇಲ್ಲ, ತಾನು ಹೇಳಿದಂತೆ ಎದ್ದಿದ್ದಾನೆ. ಹಲ್ಲೆಲೂಯಾ. ಆತನು ಇಲ್ಲಿ ಇಲ್ಲ, ತಾನು ಹೇಳಿದ ಹಾಗೆ ಎದ್ದಿದ್ದಾನೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಬನ್ನಿ ಪವಿತ್ರಾತ್ಮರೇ, ನಾವು ನಿಮ್ಮ ಸನ್ನಿಧಿಯಲ್ಲಿ ತುಂಬಿಸು ನಿಮ್ಮ ಆತ್ಮದಿಂದ ಜೀವಿಸು ನನ್ನೊಳಗೆ. ಬನ್ನಿ ಪವಿತ್ರಾತ್ಮನೇ, ನಾನು ನಿನ್ನ ಸನ್ನಿಧಿಯಲ್ಲಿ ತುಂಬಿಸು ನಿಮ್ಮ ಆತ್ಮದಿಂದ ಜೀವಿಸು ನನ್ನೊಳಗೆ. ವಾಸಿಸು ನನ್ನೊಂದಿಗೆ, ಮಾತಾಡು ನನ್ನೊಂದಿಗೆ, ಮಾತಾಡು ನನ್ನೊಂದಿಗೆ. ಸ್ತೋತ್ರ ಕರ್ತನೆ, ವಂದನೆಗಳು ದೇವ. ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಆತನು ಇಲ್ಲಿ ಇಲ್ಲ, ಆತನು ತಾನು ಹೇಳಿದ ಹಾಗೆ ಎದ್ದಿದ್ದಾನೆ. ಕರ್ತನೆ, ನೀವು ಪುನರುತ್ಥಾನ ಹೊಂದಿ ಬಂದ ಕರ್ತನಾಗಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ನಮಗೋಸ್ಕರ ಶಿಲ್ವೆಯಲ್ಲಿ ಏರಲ್ಪಟ್ಟು ಪ್ರಾಣ ಕೊಟ್ಟು ಮತ್ತೆ ಪುನರುತ್ಥಾನ ಹೊಂದಿ ಎದ್ದು ಬಂದು ಈಗಲೂ ನಮಗೋಸ್ಕರ ಪರಲೋಕದಲ್ಲಿರುವ ನಿಮಗಾಗಿ ಕೋಟಿ ಸ್ತೋತ್ರ ಸ್ತುತಿಗಳನ್ನು ಈ ದೇವರೇ ಮುಂಚಾನ ಸಮಯದಲ್ಲಿ ಸಮರ್ಪಿಸುತ್ತೇವೆ. ದೇವರೇ, ನೀವು ನಮಗೋಸ್ಕರ ಎದ್ದು ಬಂದಿರುವ ದೇವರಾದ ಕಾರಣ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸುತ್ತೇವೆ. ದೇವ, ಇವತ್ತು ಈ ದಿನದಲ್ಲಿ ನಾವೇನು ತಿಳಿದುಕೊಳ್ಳಬೇಕಾಗಿದೆಯೋ ಅದನ್ನು ನಮಗೆ ತಿಳಿಯಪಡಿಸಬೇಕಾಗಿ ಪ್ರಾರ್ಥಿಸುತ್ತೇವೆ. ಇಗೋ ದೇವರೇ, ಈ ಭೂಮಿಯಲ್ಲಿ ನಾವಿರುವಾಗ ನೀವು ಮಾಡಿದ ಅದ್ಭುತಗಳನ್ನು ತಿಳಿದುಕೊಂಡು ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸಲು, ನಿಮ್ಮ ಜೊತೆಯಾಗಿ ನಡೆಯಲು ಈ ವಾಕ್ಯಗಳು ನಮಗೆ ಸಹಾಯವಾಗಲಿ. ದೇವರೇ, ನಿಮ್ಮ ಶಿಲುಬೆಯಿಂದ ನನ್ನನ್ನು ಮರೆಮಾಡಿಕೋ, ನಿಮ್ಮ ದೂತರನ್ನು ದಂಡಿಳಿಸಿ ವಾಕ್ಯವನ್ನು ಹೇಳುವ ಹಾಗೆ ಸಹಾಯ ಮಾಡಿ. ಕೇಳುವ ಮನೆಗಳಲ್ಲೂ ಕೂಡ ನಿಮ್ಮ ದೂತರ ಸಹಾಯ ಉಂಟಾಗಲಿ. ಪವಿತ್ರಾತ್ಮನೇ, ಕಂಟ್ರೋಲ್ ಮಾಡಿ ನಡೆಸಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್. ಬೇಗ ಬರಲಿಕ್ಕಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೂ ಪ್ರೀತಿಯ ವಂದನೆಗಳು. ಎಲ್ಲರೂ ಚೆನ್ನಾಗಿದ್ದೀರಲ್ಲ? ಕರ್ತನು ನಮ್ಮ ಜೊತೆಯಲ್ಲಿದ್ದಾರೆ. ಹಲ್ಲೆಲೂಯಾ. ಈ ದಿನ ವಿಶೇಷತೆ ಏನಂತ ಕೇಳಿದ್ರೆ, ನಮಗೆಲ್ಲರಿಗೂ ಗೊತ್ತು, ಪ್ರಪಂಚ ಒಟ್ಟಾಗಿ ಇವತ್ತು ಕರ್ತನ ಪುನರುತ್ಥಾನ ಹಬ್ಬ ಎಂದು ಹೇಳಿ ಆಚರಿಸ್ತಾ ಇದ್ದಾರೆ. ಅನೇಕರು ಹೇಳ್ತಾರೆ, ಪುನರುತ್ಥಾನ ಹಬ್ಬ ಯಾವಾಗಲೂ ಪುನರುತ್ಥಾನ ಹೊಂದಿರುವ ಯೇಸು ನಮ್ಮ ಜೊತೆ ಇರುವಾಗ ಇದೆಲ್ಲ ಬೇಕಾಗುವುದಾಗಿ. ಆದರೆ ಪ್ರಪಂಚ ಒಟ್ಟಾಗಿ ಈ ದಿನದಲ್ಲಿ ಹೇಳ್ತಾ ಇದೆ, ಕರ್ತನಾದ ಯೇಸು ನಮಗೋಸ್ಕರ ಪ್ರಾಣ ಕೊಟ್ಟು ಎದ್ದು ಬಂದಿದ್ದಾರೆ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರಿಂದ ನಾವು ಕೂಡ ಅದೇ ಕರ್ತನ ಪ್ರೀತಿಯಲ್ಲಿ, ಅದೇ ಕರ್ತನ ಪುನರುತ್ಥಾನ ಶಕ್ತಿಯಲ್ಲಿ ಇವತ್ತು ತುಂಬುವ ಹಾಗೆ ದೇವರ ಸನ್ನಿಧಿಯಲ್ಲಿ ನಮ್ಮನ್ನೇ ಸಮರ್ಪಿಸಿಕೊಡೋಣ. ನಾವು ಕೂಡ ಈ ದಿನದಲ್ಲಿ ಈಗ ನಾವು ತಿಳ್ಕೊಳ್ಳೋದಾದರೆ, ಕರ್ತನೊಂದು ದಿವಸ ಈ ಭೂಮಿಗೆ ಬಂದಿದ್ದು ನಿಜಾನೇ. ಹಲ್ಲೆಲೂಯಾ. ADBC ಅಂತ 2 ಭಾಗವನ್ನು ಮಾಡಿಕೊಂಡು ಕರ್ತನು ಈ ಭೂಮಿಗೆ ಬಂದಿದ್ದಾರೆ, ಅದು ನಿಜ. ಆದರೆ ಕರ್ತನು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ, ಅದು ನಿಜಾನೇ. ಈಗ ಪುನರುತ್ಥಾನ ಹೊಂದಿರೋದು ನಿಜ. ಆದರೆ ಅದರ ಡೇಟು ಕರೆಕ್ಟಾಗಿ ನಮಗೆ ಗೊತ್ತಿಲ್ಲ, ಅದು ಯಾವ ದಿವಸಗಳಾಗಿರಬಹುದು ಅಂದರೂ ಕರೆಕ್ಟ್ ನಮಗೆ ಗೊತ್ತಿಲ್ಲದ ಕಾರಣ, ಆದರೆ ಇದೆಲ್ಲ ಆಗಿರೋದು ನಿಜವೇ. ಹಲ್ಲೆಲೂಯಾ. ಇವತ್ತು ಈಸ್ಟರ್ ಅಂತ ಹೇಳ್ತಾರೆ, ಅದು ಯಾವ ಹೆಸರಲ್ಲಿ ಬಂದಿದೆಯೋ ಏನು ಗೊತ್ತಿಲ್ಲ. ಆದರೆ ನಮಗೆ ಅದು ಬೇಕಾಗಿಲ್ಲ. ಕರ್ತನು ಪುನರುತ್ಥಾನ ಹೊಂದಿ ಎದ್ದು ಬಂದಿದ್ದಾರೆ. ಹಲ್ಲೆಲೂಯಾ. ನಮಗೋಸ್ಕರ ಶಿಲುಬೆಯಲ್ಲಿ ಹಾಕಲ್ಪಟ್ಟದ್ದು ನಿಜನೇ, ನಮಗೋಸ್ಕರ ಪ್ರಾಣ ಕೊಟ್ಟು ಸಮಾಧಿಯಲ್ಲಿ ಹಾಕಿದ್ದು ನಿಜನೇ. ಆದರೆ ಯೇಸು ಅಲ್ಲಿಲ್ಲ, ಪುನರುತ್ಥಾನ ಹೊಂದಿ ಎದ್ದಿದ್ದಾರೆ. ತಾನು ಹೇಳಿದ ಹಾಗೆ ಎದ್ದಿದ್ದಾರೆ. ಆ ವಾಕ್ಯ ಒಂದು ಸಲ ಕೂಡ ಓದಿಕೊಳ್ಳೋಣ. ಮತ್ತಾಯನ ಸುವಾರ್ತೆಯಲ್ಲಿ 22ನೇ ಅಧ್ಯಾಯ 5-6. ಆಗ ದೂತನು ಆ ಹೆಂಗಸರಿಗೆ, ನೀವು ಹೆದರಬೇಡಿರಿ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ಯೇಸುವನ್ನು ಹುಡುಕುತ್ತೀರೆಂದು ಬಲ್ಲೆನು. ಆತನು ಇಲ್ಲಿಲ್ಲ, ತಾನು ಹೇಳಿದಂತೆ ಎದ್ದಿದ್ದಾನೆ. ಪ್ರೈಸ್ ದ ಲಾರ್ಡ್. ಮತ್ತಾಯನ ಸುವಾರ್ತೆ 22ನೇ ಅಧ್ಯಾಯ 1ರಿಂದ ವಾಕ್ಯದಲ್ಲಿ ನಾವು ಓದುವುದಾದರೆ, ಆಗ ಮಹಾಭೂಕಂಪವಾಯಿತು. ಕರ್ತನ ದೂತನು ಆಕಾಶದಿಂದ ಇಳಿದು ಬಂದು ಆ ಕಲ್ಲನ್ನು ಬಾಗಿಲಿನಿಂದ
ಉರುಳಿಸಿ ಅದರ ಮೇಲೆ ಕೂತುಕೊಂಡರು. ಹಲ್ಲೆಲೂಯಾ. ಯೇಸು ಕ್ರಿಸ್ತನನ್ನು ಶಿಲುಬೆಯಲ್ಲಿ ಹಾಕಲ್ಪಟ್ಟ 3ನೇ ದಿವಸ ಕರ್ತನು ಪ್ರಾಣ ಕೊಟ್ಟು 3ನೇ ದಿವಸ ಸಮಾಧಿಯಲ್ಲಿದ್ದಾರೆ. ಆದರೆ ಮುಂಚಾನೆ ಸಮಯದಲ್ಲಿ ಏನಾಗಿದೆ ಅಂದರೆ ಆಗ ಮಹಾಭೂಕಂಪವಾಯಿತು. ಹಲ್ಲೆಲೂಯಾ. ಯಾಕೆ ಭೂಕಂಪ ಆಗಿರಬೇಕು? ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ಓದ್ತಾ ಇದ್ದೀವಲ್ಲ, ಕರ್ತನು ಪ್ರಾಣ ಕೊಡುವ ಸಮಯದಲ್ಲಿ ಮಧ್ಯಾಹ್ನದಲ್ಲೇ ಸೂರ್ಯನು ಕತ್ತಲೆಯಾಗಿ ಹೋಯಿತು. ಆಗಲೂ ಕೂಡ ಸಮಾಧಿಯ ಗೆವಿಗಳೆಲ್ಲ ತೆರೆದವು, ಅನೇಕರು ಎದ್ದು ಬಂದರು. ಅದರ ಅದ್ಭುತವಾದ ಅನೇಕ ಕಾರ್ಯಗಳು ಆವತ್ತು ನಡೆಯಿತು. ಹಾಗಾದರೆ ಪ್ರಿಯರೇ, ಆಕಾಶ ಭೂಮಿ ಸಮಸ್ತವನ್ನು ಉಂಟು ಮಾಡಿದ ಆ ಪ್ರೀತಿ ಸ್ವರೂಪನಾದ ದೇವರು ಪ್ರಾಣ ಬಿಡುವಾಗ ಈ ತನ್ನ ಸೃಷ್ಟಿಯಾದ ಸೂರ್ಯನು ಅದು ನೋಡ್ಲಿಕ್ಕಾಗದೆ ಕಣ್ಣು ಮುಚ್ಚಿಬಿಟ್ಟಿದೆ. ಹಲ್ಲೆಲೂಯಾ. ಪ್ರಿಯರೇ, ಹಾಗೆ ಆ ಪ್ರಾಣ ಕೊಟ್ಟ ಕರ್ತನು ಎದ್ದೇಳುವಾಗಲೂ ಭೂಕಂಪವಾಯಿತು. ಅದು ಎಂದ ಭೂಕಂಪ ಬರೆಯಲ್ಪಟ್ಟಿದೆ? ಮಹಾಭೂಕಂಪವಾಯಿತು. ಹಲ್ಲೆಲೂಯಾ. ನಮ್ಮ ಕರ್ತನಾದ ಯೇಸು ಸ್ವಾಮಿ, ನಮ್ಮನ್ನು ಪ್ರೀತಿಸುವ ದೇವರು, ನಮಗೋಸ್ಕರ ಪ್ರಾಣ ಕೊಟ್ಟಿದ್ದು ಮಾತ್ರ ಅಲ್ಲ ಪ್ರಿಯರೇ, ಆತನು ಎದ್ದು ಬಂದಿದ್ದಾರೆ. ನಾವು ನೆನೆಸಿಕೊಳ್ಳುತ್ತಾರಲ್ಲ, ಒಬ್ಬ ಮನುಷ್ಯನು ತೀರಿ ಹೋಗಿದರೆ ಅವರು ಎದ್ದು ಬರೋದಾದ್ರೆ ಯಾವ ರೀತಿ ಎದ್ದು ಬರುತ್ತಾರೆ? ಅವರು ನಿಧಾನ ಕಣ್ಣೆಲ್ಲ ತೆರೆದು ಎದ್ದು ಬರ್ತಾರೆ. ಹಲ್ಲೆಲೂಯಾ. ಆದರೆ ನಮ್ಮ ಕರ್ತನ ಆ ಥರ ಎಲ್ಲ ಎದ್ದು ಬಂದಿದ್ದು. ಆಕಾಶಕ್ಕೂ ಭೂಮಿಗೂ ಸಮಸ್ತಗೂ ಸೃಷ್ಟಿಕರ್ತನಾದ ದೇವರು ನಮಗೋಸ್ಕರ, ನಮ್ಮ ಪಾಪಗಳಿಗೋಸ್ಕರ ಪ್ರಾಣ ಕೊಟ್ಟ ಕರ್ತನು ಕಣ್ಣು ಬಿಟ್ಟು ಎದ್ದೇಳುವಾಗ ಮಹಾಭೂಕಂಪವಾಯಿತು. ಹಲ್ಲೆಲೂಯಾ. ಹಲ್ಲೆಲೂಯಾ. ಮಹಾಭೂಕಂಪ ಅಲ್ಲಿ ನಡೀತಾ ಇದೆ. 28ನೇ ಅಧ್ಯಾಯದಲ್ಲಿ ನಾವು ಓದಿದಿರಲ್ಲ. ಆಮೇಲೆ ಆಕಾಶದಿಂದ ಒಂದು ದೇವರ ದೂತನು ಇಳಿದು ಬಂದು ಆ ಕಲ್ಲನ್ನು ಉರುಳಿಸಿ ಅದರ ಮೇಲೆ ಕೂತುಕೊಂಡನು. ಹಲ್ಲೆಲೂಯಾ. ಹಾಗಾದರೆ ಪ್ರಿಯರೇ, ಇದರಲ್ಲಿ ಒಂದು ಗುಟ್ಟಿದೆ ನೋಡಿ, ಒಂದು ಸೀಕ್ರೆಟ್ ಇದೆ ಇದರೊಳಗಡೆ. ಏನಂದರೆ, ಈ ಕಲ್ಲು ಉರುಳಿಸಿ ದೂತನಲ್ಲಿ ಕೂತ್ಕೊಳ್ಳುವಾಗ ಅದರೊಳಗಡೆ ಯಾರೂ ಇರಲಿಲ್ಲ. ಹಲ್ಲೆಲೂಯಾ. ಇದಿದ್ರೆ ಯೇಸು ಬರೋದು, ಈಗ ನಾವು ಪಿಕ್ಚರಲ್ಲಿ ನೋಡಿದ್ರಲ್ಲ, ಕಲ್ಲು ಒಂದು ಕಡೆ ಉರುಳಿ ಹೋಗ್ತಾ ಇರುವಾಗ ಯೇಸು ಅದರೊಳಗಡೆಯಿಂದ ಎದ್ದು ಬರುತ್ತಾರೆ. ಆದರೆ ಅದು ನಮಗೆ ಅರ್ಥ ಆಗೋದಕ್ಕೋಸ್ಕರ ಮಾಡಿದ್ದಾರೆ. ಆದರೆ ಅದರೊಳಗಡೆ ದೂತನು ಬಂದು ಕಲ್ಲು ಉರುಳಿಸುವಾಗಲೂ ಅಲ್ಲಿ ಯಾರೂ ಇರಲಿಲ್ಲ. ಕಾರಣ ಏನಂದರೆ, ಕರ್ತನು ಆ ಮಹಾಭೂಕಂಪದ ಸಮಯದಲ್ಲೇನೋ ಕರ್ತನು ಎದ್ದು ಬರುವಾಗಲೇ ಆ ಥರ ಶಬ್ದ ಆಗಿರಬೇಕು. ಹಲ್ಲೆಲೂಯಾ. ಆಮೇಲೆ ಆ ದೂತನು ಬಂದು ಕುತ್ಕೊಂಡಿದೆ, ಅಲ್ಲಿ ಯೇಸು ಸ್ವಾಮಿಯನ್ನು ಕಾಣಿಸ್ತಾ ಇಲ್ಲ. ಆ ದೂತನು ಬಂದು ಕುತ್ಕೊಳ್ಳುವಾಗ ಅಲ್ಲಿರುವ ಕಾವಲುಗಾರರೆಲ್ಲ ಭಯಪಟ್ಟು ಓಡಿ ಹೋಗುತ್ತಾ ಇದ್ದಾರೆ. ಆಗ ಆ ಸ್ತ್ರೀಯರು ಹೋಗಿ ಅಲ್ಲಿ ನಿಂತ್ಕೊಳ್ಳುವಾಗ ಅವರಿಗೆ ದೇವದೂತನು ಹೇಳುವ ಮಾತೇ ನಾವು ಓದಿ ಕೇಳಿಸಿಕೊಂಡಿದ್ದು, ನೀವು ಹೆದರಬೇಡಿರಿ, ಶಿಲುಬೆ ಹಾಕಿದ ಯೇಸು ಸ್ವಾಮಿಯನ್ನು ನೀವು ಹುಡುಕುತ್ತಿರೋದು ನಾನು ಬಲ್ಲೆನು, ಆದರೆ ಆತನು ಇಲ್ಲಿ ಇಲ್ಲ, ತಾನು ಹೇಳಿದಂತೆ ಎದ್ದಿದ್ದಾನೆ, ಬನ್ನಿ ಆತನು ಮಲಗಿದ್ದ ಸ್ಥಳವನ್ನು ನೋಡಿರಿ. ಬೆಳಗಾಗುವಾಗ ಮಕ್ಕಳೆಲ್ಲ ಮರೆಯಲು ಮತ್ತೆ ಇನ್ನೊಂದು ಮರೆಯಲು ಸೇರಿ ಬೆಳಗನೆ ಮುಂಚಾನೇ ಹೋಗ್ತಾ ಇದ್ದಾರೆ. ಹೋಗಿದ ತಕ್ಷಣ ಭೂಕಂಪ ಆಗ್ತಾ ಇದೆ. ಹಲ್ಲೆಲೂಯಾ. ಮಹಾಭೂಕಂಪ ಆಗುತ್ತಾ ಕಾವಲುಗಾರೆಲ್ಲ ನಡುಗುತ್ತಾ ಇದ್ದಾರೆ. ದೇವದೂತನು ಇಳಿದು ಬರ್ತಾ ಇದ್ದಾರೆ. ತನ್ನ ಮಕ್ಕಳು ಬಂದಿದ್ದಾರೆ, ಇದರೊಳಗಡೆ ಯೇಸು ಇಲ್ಲ ಅಂತ ಗೊತ್ತಾಗಬೇಕಲ್ಲ, ಅದಕ್ಕಾಗಿ ದೇವದೂತನು ಬಂದು ಆ ಗೆವಿಯ ಕಲ್ಲನ್ನು ಉರುಳಿಸಿ ಆ ಕಡೆ ಹಾಕಿದ್ದಾರೆ. ಮತ್ತೊಂದು ವಿಷಯ ಏನಂದರೆ, ಆ ಕಲ್ಲಲ್ಲಿ ಉರುಳಿಸಿ ಇಟ್ಟಿದ್ರೆ ಸಾಕಿತ್ತಲ್ಲ, ಆದರೂ ದೇವದೂತನು ಅಲ್ಲಿಂದ ಹೊರಟು ಹೋಗಿಲ್ಲ, ಅದ್ರ ಮೇಲೆ ಕುತ್ಕೊಂಡಿದ್ದಾರೆ. ಯಾಕೆ? ಈ ಸಹೋದರಿಯವರು ಬಂದಿದ್ದಾರಲ್ಲ, ಅವರಿಗೊಂದು ಮಾತು ಹೇಳಬೇಕು. ಹಲ್ಲೆಲೂಯಾ. ನೀವು ಹೆದರಬೇಡ, ನೀವು ಯೇಸು ಸ್ವಾಮಿಯನ್ನೇ ಹುಡುಕುತ್ತಾ ಇರೋದು ನನಗೆ ಗೊತ್ತು, ಆದರೆ ಆತನು ಇಲ್ಲಿಲ್ಲ, ಆತನು ತಾನು ಹೇಳಿದ ಹಾಗೆ ಪುನರುತ್ಥಾನವಾಗಿ ಎದ್ದಿದ್ದಾರೆ ಎಂದು ಈ ಸ್ತ್ರೀಯವರಿಗೆ ತಿಳಿಸಬೇಕೆಂದೇಳಿ ದೇವದೂತರು ಇಳಿದು ಬಂದಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರಿಯರೇ, ಮುಂಜಾನೆಯಲ್ಲೇ ದೇವರನ್ನು ಹುಡುಕುವ ಒಂದು ಸ್ವಭಾವ ನಮಗಿದ್ದರೆ ನಮಗೋಸ್ಕರ ದೇವದೂತರನ್ನು ಕಳಿಸಿಕೊಡುವ ದೇವರಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡಿ, ತನ್ನ ಮಕ್ಕಳು ಮುಂಜಾನೆಗೆ ಹುಡುಕಿ ಬರುವಾಗ ಆ ಯೇಸು ಸ್ವಾಮಿ ಅಲ್ಲಿಂದ ಎದ್ದು ಬಂದಿದ್ದಾರೆ. ಯಾಕೆಂದರೆ ಕರ್ತನಿಗೆ ಆವಾಗ ಬಾಗಿಲೊಳಗಡೆಯಿಂದ ಬರಲಿಕ್ಕೆ ಬಾಗಿಲು ತೆರೀಬೇಕಾಗಿಲ್ಲ. ಹಲ್ಲೆಲೂಯಾ. ಆಮೇಲೆ ನಮಗೆ ಗೊತ್ತು, ಶಿಷ್ಯರಿರುವಾಗ ಯೇಸು ಸ್ವಾಮಿ ಅವರ ಒಳಗಡೆ ಆ ರೂಮ್ ಒಳಗಡೆ ಹೋಗಿದ್ದಾರೆ, ಆದರೆ ಬಾಗಿಲು ಹಾಕಿತ್ತು. ಪುನರುತ್ಥಾನ ಶರೀರದಿಂದ ಬರಬೇಕಾದ್ರೆ ಬಾಗಿಲು ಓಪನ್ ಆಗಿರಬೇಕಾಗಿಲ್ಲ. ಕರ್ತನಿಗೆ ಒಳಗಡೆ ಬರುವಂತ ದೇವರ ಆ ಆತ್ಮೀಗ ಶಕ್ತಿ ಇದೆ. ಹಲ್ಲೆಲೂಯಾ. ಹಾಗಾದರೆ ಪ್ರಿಯರೇ, ಏನಕ್ಕಾಗಿ ತನ್ನ ಸಹೋದರಿಯವರಿಗೆ ಆ ಕಲ್ಲು ಉರುಳಿಸಿ ತೋರಿಸಿಕೊಡೋದು? ನೀವು ದುಃಖ ಪಡಬೇಡ, ನೀವು ಬೇಜಾರು ಮಾಡಿಕೊಳ್ಳಬೇಡ. ನೀವು ಬೆಳಗ್ಗೆ ಬಂದು ನೋಡುವಾಗ ಆ ಕಲ್ಲು ಹಾಗೆ ಇದ್ದರೆ ಏನು ತಿಳ್ಕೊಡ್ತಾರೆ? ಅಯ್ಯೋ, ನಮ್ಮ ಯೇಸು ಸ್ವಾಮಿ ಒಳಗಿದ್ದಾರೆ ಅಂತ. ಆದರೆ ನೀವೊಂದು ಅರ್ಥ ಮಾಡಿಕೊಳ್ಬೇಕು, ಕರ್ತನು ಇಲ್ಲಿಲ್ಲ,
ಅದನ್ನು ಪುನರುದ್ಧಾನ ಹೊಂದಿ ಎದ್ದಿದ್ದಾರೆ. ಆದನು ತಾನು ಹೇಳಿದ ಹಾಗೆ ಅದ್ಭುತವಾಗಿ ಎದ್ದಿದ್ದಾರೆ ಅಂತ ಗೊತ್ತಾಗೋದಕ್ಕೋಸ್ಕರ ಅದ್ಭುತ ಮಾಡಿದ ಕರ್ತನು. ಪ್ರಿಯರೇ, ನಮ್ಮ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಳ್ತಾರೆ. ಹುಡುಕಿ ಹೋಗಿದರೆ ಅದಕ್ಕಾಗಿ ತಾನು ಹೋಗಬೇಕಾಯಿತು. ಅಷ್ಟು ದೊಡ್ಡ ಒಂದು ಮಹಾಯಜ್ಞ ದೇವರು ನಮಗೋಸ್ಕರ ಪ್ರಾಣ ತ್ಯಾಗ ಮಾಡಿದ ದೊಡ್ಡ ಒಂದು ಕಾರ್ಯ. ಅದು ಮಾಡಿ ಕರ್ತನ್ ಮಾಡಿ ಮುಗಿಸಬೇಕು. ಆದರೂ ಕೂಡ ಅದರ ಮಧ್ಯದಲ್ಲಿ ಹುಡುಕಿ ಬಂದ ಸಹೋದರಿಯವರಿಗಾಗಿ ಅದ್ಭುತ ಮಾಡಲಿಕ್ಕಾಗಿ ದೂತನ್ನು ಕಳಿಸುವ ದೇವರು. ಹಾಲೆಲೂಯ. ಹುಡುಕಿ ಬಂದ ಸಹೋದರಿಯವರಿಗಾಗಿ ಮಾತು ತಿಳಿಸಲಿಕ್ಕಾಗಿ ದೂತನ್ನು ಕಳಿಸುವ ಪ್ರೀತಿಯುಳ್ಳ ದೇವರು. ಹಾಲೆಲೂಯ. ಈಗ ನಾವು ನೋಡಿ, ಕರ್ತನು ಭೂಗಂಬವಾಗುವಾಗಲೇ ಕರ್ತನು ಮತ್ತೆ ಅಲ್ಲಿ ಹೋಗಿ ನೋಡುವಾಗ ಅಲ್ಲಿ ಕರ್ತನನ್ನು ಕಾಣಿಸಲಿಲ್ಲ. ಆದರೆ ಮತ್ತೆ ಕರ್ತನು ಎಲ್ಲಿದ್ದರು ನಾವು ತಿಳ್ಕೊಳ್ಳೋಣ. ಯೋಹಾನ ಸುವಾರ್ತೆ 20ನೇ ಅಧ್ಯಾಯ 11ರಿಂದ 16 ತನಕ ವಾಕ್ಯಗಳನ್ನು ಓದಿಕೊಳ್ಳೋಣ. ಆದರೆ ಮರಿಯಳು ಹೊರಗೆ ಸಮಾಧಿಯ ಬಳಿಯಲ್ಲಿ ಅಳುತ್ತಾ ನಿಂತಿದ್ದಳು. ಹೀಗೆ ಆಕೆ ಅಳುತ್ತಿರುವಾಗ ಸಮಾಧಿಯೊಳಗೆ ಬೊಗ್ಗಿ ನೋಡಲು ಯೇಸುವಿನ ದೇಹವು ಇಟ್ಟಿದ್ದ ಸ್ಥಳದಲ್ಲಿ ಬೆಳ್ಳಗೆ ಇರುವ ವಸ್ತ್ರಗಳನ್ನು ಹೊದ್ದುಕೊಂಡ 2 ದೇವದೂತರನ್ನು ಕಂಡಳು. ಅವರಲ್ಲಿ ಒಬ್ಬನು ತಲೆಯಿದ್ದ ಕಡೆಯಲ್ಲಿ, ಒಬ್ಬನು ಕಾಲಿದ್ದ ಕಡೆಯಲ್ಲಿ ಕೂತಿದ್ದರು. ಅವರು ಆಕೆಯನ್ನು, ಅಮ್ಮ, ನೀನು ಏಕೆ ಅಳುತ್ತೀ ಎಂದು ಕೇಳಲು ಆಕೆ, ನನ್ನ ಸ್ವಾಮಿಯನ್ನು ತೆಗೆದುಕೊಂಡು ಹೋಗಿದ್ದರೆ ಆತನನ್ನು ಎಲ್ಲಿ ಇಟ್ಟಿದ್ದೀರೋ ನನಗೆ ಗೊತ್ತಿಲ್ಲ ಅಂದಳು. ಇದನ್ನು ಹೇಳಿ ತಿರುಗಿಕೊಂಡು ಯೇಸು ನಿಂತಿರುವುದನ್ನು ಕಂಡಳು. ಆದರೆ ಆತನು ಯೇಸು ಅಂತ ಆಕೆಗೆ ತಿಳಿಯಲಿಲ್ಲ. ಯೇಸು ಆಕೆಯನ್ನು, ಅಮ್ಮ, ಯಾಕೆ ಅಳುತ್ತಿ, ಯಾರನ್ನು ಹುಡುಕುತ್ತಿ ಎಂದು ಕೇಳಲು ಆಕೆ ಆತನನ್ನು ತೋಟಗಾರನೆಂದು ನೆನೆಸಿ ಆತನಿಗೆ, ಅಯ್ಯ, ನೀನು ಆತನನ್ನು ಎತ್ತುಕೊಂಡು ಹೋಗಿದ್ದರೆ ಎಲ್ಲಿ ಇಟ್ಟಿದ್ದಿ ನನಗೆ ಹೇಳು, ನಾನು ತೆಗೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದಳು. ಯೇಸು ಆಕೆಗೆ, ಮರಿಯಳೇ ಎಂದು ಹೇಳಿದನು. ಆಕೆ ತಿರುಗಿಕೊಂಡು ಇಬ್ರಿಯ ಮಾತಿನಲ್ಲಿ ರಬ್ಬೂನಿ ಅಂದಳು. ರಬ್ಬೂನಿ ಅಂದರೆ ಗುರುವೇ ಎಂದರ್ಥ. ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೋಹಾನ ಸುವಾರ್ತೆಯಲ್ಲಿ ನಾವು ಓದಿದ್ದೀರಾ. ಆದರೆ 1ನೇ ವಾಕ್ಯದಿಂದ ಓದುವಾಗ ಅಲ್ಲಿ ಏನ್ ನಡೀತದೆ, ವಾರದ ಮೊದಲನೆಯ ದಿನದಲ್ಲಿ ಮಗ್ದಲನ ಮರಿಯಳು ಮುಂಚಾನೆ ಅಂದ್ರೆ ಇನ್ನು ಕತ್ತಲಿರುವಾಗಲೇ ಎದ್ದು ಸಮಾಧಿಯ ಬಳಿಗೆ ಹೋಗಿದಳು. ಅಲ್ಲಿ ಹೋಗಿ ನೋಡಿದರೆ ಅಲ್ಲಿ ಸಮಾಧಿಯ ಗಿವಿ ತೆಗೆದಿದ್ದಾಗಿ ಕಾಣಿಸಿದ್ರು. ಮುಂಜಾನೆ ಎದ್ದು ಒಂದು ಸಹೋದರಿ ಸಮಾಧಿಯ ಬಳಿಗೆ ಹೋಗ್ತಾ ಇದ್ದಾರೆ. ಯಾಕೆ? ನನ್ನ ಸ್ವಾಮಿ ನನಗೆ ಪಾಪ ಎಲ್ಲ ಮಾಡಿದ್ರು ಕ್ಷಮಿಸ್ತೀನಿ ಅಂತೇಳಿ ನನ್ನ ಬದಲಿಗಾಗಿ ಪ್ರಾಣ ಕೊಟ್ಟ ಸ್ವಾಮಿ ಇದ್ದಾರೆ. ಅದನ್ನು ಹೋಗಿ ನೋಡೋಣ ಅಂತೇಳಿ ಆ ಸಮಾಧಿಯಲ್ಲಿರುವ ಆ ಶರೀರವನ್ನು ನೋಡೋಣ ಅಂತೇಳಿ ನೋಡಿದ್ರೆ ಅಲ್ಲಿ ಸಮಾಧಿಯ ಗಿವಿ ತೆರೆದಿದೆ. ಒಳಗೆ ಹೋಗಿ ನೋಡಿದ್ರೆ ಏನೂ ಕಾಣಿಸಿಲ್ಲ. ಆಕೆಗೆ ತುಂಬ ದುಃಖ ಆಯಿತು. ಓಡಿ ಬಂದು ಹೇಳ್ತಾ ಇದೆ, ನೋಡಿರಿ, ಸಮಾಧಿಯ ಗಿವಿ ತೆಗೆಯಲ್ಪಟ್ಟಿದೆ, ಆದರೆ ಕರ್ತನಲ್ಲಿ ಕಾಣಿಸ್ತಾ ಇಲ್ಲ, ಏನಾಗಿದೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆವಾಗ ಅಲ್ಲಿರುವ ಪೇತ್ರನು ಮತ್ತು ಇನ್ನೊಂದು ಶಿಷ್ಯನು ಸೇರಿ ಬೇಗನೆ ಓಡಿ ಹೋಗುತ್ತಾ ಇದ್ದಾರೆ. ಅವರು ಓಡಿ ಹೋಗಿ ನೋಡ್ತಾ ಇದ್ದಾರೆ. ಅಲ್ಲಿ ಯೇಸು ಸ್ವಾಮಿದು ಶರೀರ ಕಾಣಿಸಲಿಲ್ಲ, ಬಟ್ಟೆ ಕಾಣಿಸಿತ್ತು, ಮತ್ತು ಕೈಪಾವಡವನ್ನು ಸುತ್ತಿ ಇಟ್ಟಿದ್ದು ಕಾಣಿಸಿತ್ತು. ಇದು ನೋಡಿಬಿಟ್ಟು ಅವರಿಬ್ಬರು ಅದೇ ಥರ ವಾಪಸ್ ಬಂದರು. ತನ್ನ ಪ್ರೀತಿಯ 2 ಶಿಷ್ಯರು ತಾವೆಲ್ಲಿಂದ ಬಂದಿದ್ರು ಅಲ್ಲಿಗೆ ವಾಪಸ್ ಹೋದರು. ಆದರೆ ನಾವು ಓದಿ ಕೇಳಿದು ಮರಿಯಳು ಹೋಗಲಿಲ್ಲ. ಮರಿಯಳ ಮನಸ್ಸಲ್ಲಿ ಇಲ್ಲಿ ಬಹು ದುಃಖ, ತುಂಬ ದುಃಖ ಆಗಿದೆ. ಅಯ್ಯೋ, ನನ್ನ ಸ್ವಾಮಿಯನ್ನು ನೋಡಲಿಕ್ಕೆ ಬಂದಿದೆಯಲ್ಲ, ಶರೀರವನ್ನಾದರೂ ನೋಡಿ ಹೋಗೋಣ ಅಂತೇಳಿ ಬಂದರೆ ಈಗ ನೋಡಿ ಕಲ್ಲು ಉರುಳಿಸ್ತಾರೆ. ಯಾರು ಕಲ್ಲು ಉರುಳಿಸ್ತಾರೆ ಅಂತ ತಿಳ್ಕೊಂಬಂದರೆ ಕಲ್ಲೆಲ್ಲ ಹೋಗಿದೆ, ಓಪನ್ ಆಗಿದೆ. ಆದರೆ ಈಗ ನೋಡಿದ್ರೆ ಶರೀರ ಇಲ್ಲ. ಅವಳಿಗೆ ತುಂಬ ದುಃಖ ಆಗ್ತಾ ಇದೆ. ಆಕೆ ಅಲ್ಲಿ ನಿಂತ್ಕೊಂಡು ಅಳ್ತಾ ಇದ್ದಾರೆ. ಹಾಲೆಲೂಯ. ಅಳುದು ಮಾತ್ರ ಅಲ್ಲ, ಆ ಸಮಾಧಿಯ ಗಿವಿ ಅಂದರೆ ಎಲ್ಲರಿಗೂ ಭಯ ಇರುತ್ತೆ. ಸತ್ತೋಗಿದವರನ್ನು ನೋಡೋಕ್ಕೆ ಕೆಲವರಿಗೆ ಭಯ, ಸಮಾಧಿ ಹತ್ರ ಹೋಗ್ಲಿಕ್ಕೆ ಇದ್ದಿದ್ದು ಭಯ. ಇದು ಸಮಾಧಿ ಹತ್ರ ಹೋಗಿದ್ದು ಮಾತ್ರ ಅಲ್ಲ, ಆ ಗಿವಿ ಒಳಗಡೆ ಇಳಿದು ಹೋಗಿ ನೋಡ್ತಾ ಇದ್ದಾರೆ, ಇಲ್ಲಿ ಏನಾಯ್ತು, ನನ್ನ ಸ್ವಾಮಿ ಮತ್ತೇನಾದ್ರೂ ಅಲ್ಲಿ ಇದೆಯಾ ಎಂಬುದಾಗಿ. ಆದರೆ ಆ 2 ದೂತರು ಕಾಣಿಸ್ತಾ ಇದೆ. ಒಬ್ರು ತಲೆ ಹತ್ರನೂ ಒಬ್ರು ಕಾಲ ಹತ್ರನೂ ಇದೆ. 2 ದೂತರುಗಳು ಕೇಳ್ತಾ ಇದ್ದಾರೆ, ಸ್ತ್ರೀಯೇ, ನೀ ಯಾಕೆ ಅಳುತ್ತಿ, ನೀನೇನು ಹುಡುಕ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಆಕೆ ಅವಾಗ ಹೇಳ್ತಾ ಇದ್ದಾರೆ, ನನ್ನ ಸ್ವಾಮಿಯನ್ನು ಎಲ್ಲಿ ಎತ್ತುಕೊಂಡು ಇಟ್ಟಿದ್ದಾರೋ ಗೊತ್ತಿಲ್ಲ. ಆಕೆ ಅಳ್ತಾ ಇದ್ದಾಳೆ, ಅಯ್ಯೋ, ನನ್ನ ಸ್ವಾಮಿಯನ್ನು ಕಾಣಿಸಿಲ್ಲ, ಎಲ್ಲೆತ್ಕೊಂಡಿದ್ದಾರೋ ಅಂತ ತಿಳ್ಕೊಂಡು ಹೊರಗಡೆ ನೋಡುವಾಗ ಅಲ್ಲಿ ಒಬ್ಬರ ಕಾಣಿಸ್ತಾ ಇದೆ. ಹಾಗೆ ಆಕೆ ತಿಳ್ಕೊಂಡ್ರು, ತೋಟಗಾರನು ಬಂದವರೇ, ಈ ಗೆವಿ ಕೊಟ್ಟಿದ್ರಲ್ಲ ಅದ್ರದ್ದು ಯಜಮಾನಿ ಬಂದಿರಬೇಕಂತ ತಿಳ್ಕೊಂಡು ಆಕೆ ಹೇಳ್ತಾರೆ, ಸ್ವಾಮಿಯವರೇ, ನೀವು ಯೇಸು ಸ್ವಾಮಿದು ಆ ಶರೀರ ನೀವು ಎಲ್ಲಿ ತಗೊಂಡೋಗಿ ಹಾಕಿದ್ದೀರಾ, ನನಗೆ ಹೇಳಿದರೆ ನಾನು ಎತ್ಕೊಂಡು ಹೋಗ್ತೀನಿ ಎಂಬುದಾಗಿ. ಹಾಲೆಲೂಯ. ಶರೀರ ನೋಡಲಿಕ್ಕೇ, ಡೆಡ್ ಬಾಡಿ ನೋಡಲಿಕ್ಕೇ ಭಯ ಇರುವ ಸಮಯಗಳಲ್ಲಿ
3 ದಿವಸವಾದ ಡೆಡ್ ಬಾಡಿ ಎಲ್ಲಾದರೂ ನೀವು ಎತ್ಕೊಂಡು ಹೋಗಿಟ್ಟಿದ್ರೆ ಹೇಳಿರಿ, ನಾನು ಎತ್ಕೊಂಡು ಹೋಗ್ತೀನಿ. ಹಾಲೆಲೂಯ. ಎಷ್ಟೊಂದು ಪ್ರೀತಿ ನೋಡಿರಿ ಮರಿಯಳಿ, ಎಷ್ಟೊಂದು ಪ್ರೀತಿ. ತನ್ನ ಪಾಪದಿಂದ ಬಿಡಿಸಿ ನಾನು ಸಾಯಬೇಕಾದ ಸಮಯದಲ್ಲಿ ನನಗೋಸ್ಕರ ಪ್ರಾಣ ಕೊಟ್ಟ ಕರ್ತನನ್ನು ನನಗೆ ಬಿಡುವುದಿಲ್ಲ ಅಂತ ಪ್ರೀತಿ, ಅಷ್ಟೊಂದು ಪ್ರೀತಿ. ಆಗ ಹೇಳ್ತಾರೆ, ನಾನು ಎತ್ಕೊಂಡು ಹೋಗ್ತೀನಿ. ಒಂದು ಹೆಣ್ಣು ಮಗಳಿಗೆ ಅಷ್ಟು ದೊಡ್ಡ ಯೇಸು ಸ್ವಾಮಿದ ಶರೀರ ಎತ್ಕೊಂಡು ಹೋಗ್ಲಿಕ್ಕೆ ಆಗುತ್ತಾ? ಪ್ರೀತಿ, ಆ ಪ್ರೀತಿಗೆ ಕಣ್ಣಿಲ್ಲ ಅಂತ ಹೇಳುತ್ತೆ. ಹಾಲೆಲೂಯ. ಏನು ಮಾಡಲಿಕ್ಕೂ ಸಿದ್ಧವಾಗಿದ್ದಾಳೆ. ಹಾಲೆಲೂಯ. ಅಳ್ತಾ ಇದ್ದಾಳೆ. ಆದರೆ ಪ್ರಿಯರೇ, ಅದರಲ್ಲೊಂದು ಮಾತು ತಿಳಿದು ನೋಡಿ, ಆ ಬಂದು ನಿಂದಿದು ಕರ್ತನೆ. ಹಾಲೆಲೂಯ. ಯಾಕೆ ಅಳುತ್ತೀ ಎಂದು ಕೇಳುವಾಗ, ನನ್ನ ಸ್ವಾಮಿಯನ್ನು ಎಲ್ಲಿಟ್ಟಿದ್ದೀರೋ ಸ್ವಲ್ಪ ಹೇಳಿ, ನಾನು ಎತ್ಕೊಂಡು ಹೋಗ್ತೀನಿ ಅಂತ ಹೇಳುವಾಗ ಮರಿಯಳೇ ಅಂತ ಕರೀತಾ ಇದ್ದಾರೆ. ಹಾಲೆಲೂಯ. ಆ ಶಬ್ದ ಕೇಳುವಾಗ ಮರಿಯಳಿಗೆ ಗುರುತು ಸಿಕ್ತು, ಇದು ನನ್ನ ಸ್ವಾಮಿನೇ, ಇದು ನನ್ನ ಕರ್ತನೇ ಕರೀತಾ ಇರೋದೆಂಬುದಾಗಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಗಮನಿಸಿ ನೋಡಿರಿ, ಅಲ್ಲಿ ಮರಿಯಳು ಓಡಿ ಹೋಗಿ ಕರ್ತನನ್ನು ಮುಟ್ಟಕ್ಕೆ ಹೋಗುವಾಗ ಹೇಳ್ತಾ ಇದ್ದಾರೆ, ನನ್ನನ್ನು ಮುಟ್ಟಬೇಡ, ನನ್ನ ತಂದೆಯ ಬಳಿಗೆ ಇನ್ನೂ ಹೋಗಲಿಲ್ಲ. ಪ್ರೈಸ್ ದ ಲಾರ್ಡ್. ನಾವು ಫಸ್ಟ್ ಕೇಳಿದ್ರಲ್ಲ, ಭೂಕಂಪವಾಯಿತು. ಮತ್ತು ಅಲ್ಲಿ ನೋಡುವಾಗ ಯೇಸು ಸ್ವಾಮಿಯನ್ನು ಕಾಣಿಸ್ತಿಲ್ಲ. ದೇವದೂತನು ಕಲ್ಲು ಉರುಳಿಸಿದೆ. ಕಲ್ಲು ಉರುಳಿಸುವಾಗ ಅಲ್ಲಿ ಯೇಸು ಇರಲಿಲ್ಲ. ಆದರೆ ಅದಕ್ಕೆ ಮುಂಚೆನೇ ಯೇಸು ಸ್ವಾಮಿ ಎದ್ದು ಹೋಗಿದ್ದಾರೆ. ಹಾಲೆಲೂಯ. ಆಕಾಶ ಭೂಮಿ ಸಮಸ್ತ ಉಂಟು ಮಾಡಿದ ದೇವರಿಗೆ ಎದ್ದು ಹೋಗಲಿಕ್ಕೆ ಆತನ ಶಕ್ತಿ ಅಷ್ಟು ದೊಡ್ಡದಾಗಿದೆ. ಹಾಲೆಲೂಯ. ಆ ಶಿಲುಬೆಯಲ್ಲಿ ಎಲ್ಲರ ಮುಂದೆ ಕೈಗಳು ಕಾಲುಗಳಲ್ಲೆಲ್ಲ ಮೊಳೆ ಹೊಡೆದು ಏನಕ್ಕೂ ಆಗದಂಥ ಒಂದು ಬರೀ ಶರೀರವಾಗಿರುವಾಗ, ಅಯ್ಯೋ ಈ ಸ್ವಾಮಿಗೆ ಏನೂ ಆಗಲ್ಲ ಅಂತ ತಿಳ್ಕೊಳ್ಬೇಡಿ. ನನಗೋಸ್ಕರ ನಿಮಗೋಸ್ಕರ ತ್ಯಾಗ, ನನಗೋಸ್ಕರ ನಿಮಗೋಸ್ಕರ ಪೆಟ್ಟುಗಳು, ನಿಮಗೋಸ್ಕರ ಅಧೀನ ಭಾವ. ಆದರೆ ನಮ್ಮ ದೇವರ ಅಧೀನ ಭಾವದಿಂದ ಇರುವ ದೇವರೆಲ್ಲ ಪುನರುತ್ಥಾನ ಹೊಂದುವಾಗ ಭೂಕಂಪ ಆಗುತ್ತಾ ಇದೆ. ಹಾಲೆಲೂಯ. ಆಮೇಲೆ ನೋಡಿದರೆ ದೂತರು ಬಂದು ಬಾಗಿಲು ತೆರೆದು ತೋರಿಸ್ತಾ ಇದ್ದಾರೆ, ಒಳಗಡೆ ಯಾರೂ ಇಲ್ಲ ಎಂಬುದಾಗಿ. ಹಾಲೆಲೂಯ. ಆದರೆ ಈಗ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ, ನಾನಿನ್ನು ತಂದೆಯ ಬಳಿಗೆ ಹೋಗಲಿಲ್ಲ, ಅದರಿಂದ ನನ್ನನ್ನು ಮುಟ್ಟಬೇಡ ಎಂಬುದಾಗಿ. ಹಾಗಾದರೆ ಪ್ರಿಯರೇ, ಏನದಕ್ಕೆ ಅರ್ಥ? ಭೂಕಂಪ ಆಗಿ ಮತ್ತೆ ನೋಡು ಯೇಸು ಸ್ವಾಮಿ ಕಾಣಿಸಿಲ್ಲ ಅಂತ ಮತ್ತಾಯನ ಸುವಾರ್ತೆಯಲ್ಲಿ ಓದಿದಿರಲ್ಲ. ಒಂದು ವೇಳೆ ಕರ್ತನು ತಂದೆಯ ಬಳಿಗೆ ಹೋಗ್ತಾ ಇದಿರ್ಬೋದು. ಆ ಹೋಗುವ ಸಮಯದಲ್ಲಿ ಮರಿಯಳು ಮುಂಜಾನೆನೇ ಎದ್ದು ಬಂದ್ಬಿಟ್ಟಿದೆ. ಸರಿ, ಪರವಾಗಿಲ್ಲ ಅಂದು ಸ್ವಾಮಿ ಹೋಗ್ತಾ ಇರುವಾಗ ಹಾಗೆ ಓಡಿ ಆ ಸಹೋದರಿ ಮತ್ತೆ ಓಡಿ ಹೋಗಿ ಮರಿಯಳು ತನ್ನ ಶಿಷ್ಯರಿಗೆ ಹೇಳ್ತಾರೆ. ಶಿಷ್ಯರು ಬಂದು ನೋಡ್ತಾರೆ. ಆಮೇಲೆ ಏನು ಮಾಡ್ತಾರೆ, ಎಲ್ಲರೂ ಮನೆ ಹೊರಟೋದ್ರು. ಮರಿಯಳು ಮನೆ ಹೊರಟೋಗ್ಲಿಕ್ಕೆ ಮನಸ್ಸಿಲ್ಲ. ಆಕೆ ಅಳುತ್ತಾ ಇದ್ದಾಳೆ, ನನ್ನ ಸ್ವಾಮಿಯವ್ರನ್ನ ಎಲ್ಲಿಟ್ಟಿದ್ದಾರೋ ಗೊತ್ತಿಲ್ಲ, ನನಗೆ ಸ್ವಾಮಿಯನ್ನು ನೋಡಲೇಬೇಕು. ಆಕೆ ಭಯಂಕರ ಬಹು ದುಃಖದಿಂದ ಅಲ್ಲಿ ನಿಂತ್ಕೊಂಡು ಅಳ್ತಾ ಇದ್ದಾರೆ, ನನಗೆ ಇವತ್ತು ನೋಡಲೇಬೇಕು, ಯಾರು ಎತ್ಕೊಂಡು ಹೋಗಿದ್ದಾರೋ, ಎಲ್ಲೆಲ್ಲೋ ಇಟ್ಟಿದ್ದಾರೋ ಏನೂ ಗೊತ್ತಿಲ್ಲ ಅಂದೇಳಿ ಅಳುತ್ತಾ ಇದ್ದಾರೆ. ತನ್ನ ಆ ಪ್ರಿಯ ದೇವರ ಮಗಳು ಅಳುವುದನ್ನು ನೋಡುತ್ತಾ, ತನ್ನ ಮಗಳು ಅಳುವುದನ್ನು ನೋಡುತ್ತಾ ಹೋಗುತ್ತಾ ಇರುವ ಕರ್ತನಿಗೆ ಮೇಲೆಗೆ ಹೋಗ್ಲಿಕ್ಕಾಗಿಲ್ಲ. ನೋಡಿ, ತಂದೆಯ ಬಳಿಗೆ ನಾನು ಹೋಗುತ್ತೇನೆ ಎಂಬುದಾಗಿ ಶಿಷ್ಯರಿಗೆ ಹೇಳಿರಿ ಅಂತ ಕರ್ತನ ಮತ್ತೆ ಹೇಳ್ತಾ ಇದ್ದಾರೆ. ಹಾಗಾದರೆ ನನ್ನ ತಂದೆ ಬಳಿಗೆ ಹೋಗಿಲ್ಲ ಅಂತ ಹೇಳ್ತಿದ್ದಾರೆ. ತಂದೆ ಪರಲೋಕದಿಂದ ನೋಡುವಾಗ ಈ ಮರಿಯಳು ಮುಂಜಾನೆನೇ ಎದ್ದು ಕತ್ತಲೆ ಭಯ ಇಲ್ಲದೆ ಓಡಿ ಬರೆದು ತಂದೆಯನ್ನು ನೋಡಿರ್ತಾರೆ. ತಂದೆಯ ದೇವರು ನೋಡುವಾಗ ಮರಿಯಳು ನಿಂತುಕೊಂಡು ಅಳುತ್ತಾ ಇದ್ದಾರೆ. ತನ್ನೊಬ್ಬನೇ ಕುಮಾರನನ್ನು ಲೋಕಕ್ಕೆ ಕಳಿಸಿ ತನ್ನ ಯಜ್ಞವಾಗಿ ತನ್ನ ಶರೀರವನ್ನು ಅರ್ಪಿಸಿ, ತಂದೆಯೇ ಇದು ನನಗೆ ಸಹಿಸಲಿಕ್ಕಾಗಲ್ಲ, ಆದರೂ ನಿಮ್ಮ ಚಿತ್ತ ನೆರವೇರಲಿ ಅಂತೇಳಿ ಎಲ್ಲ ಒಪ್ಪಿಸಿಕೊಟ್ಟು ಆ ಭಯಂಕರವಾದ ತ್ಯಾಗ ನೋಡ್ಲಿಕ್ಕಾಗದೆ ಆಕಾಶದಲ್ಲಿ ಎಲ್ಲ ಎಷ್ಟೋ ವ್ಯತ್ಯಾನಗಳುಂಟಾಯಿತು. ಆ ಸೂರ್ಯನು ಕತ್ತಲೆಯಾಗಿ ಹೋಗುವಂತೆ ಪರಿಸ್ಥಿತಿ ಬಂದು ಆ ಥರ ಎಲ್ಲ ಆಗುವಾಗಲೂ ತಂದೆ ತನ್ನ ಮಗನ ಮುಖವನ್ನು ನೋಡ್ಲಿಕ್ಕಾಗದಂತೆ ಇದ್ರು. ಯಾಕಂದರೆ ಸಕಲ ಮನುಷ್ಯರ ಪಾಪ ತಂದೆ ಮಗನ ಮೇಲೆ ಹಾಕಿದರು. ಮಗನದು ಹೊತ್ತುಕೊಂಡು ಪ್ರಾಣ ಕೊಟ್ಟರು. ಈಗ ಪುನರುತ್ಥಾನ ಹೊಂದಿ ತಂದೆ ಬಳಿಗೆ ಸಂತೋಷವಾಗಿ ಮಗನ ಹೋಗ್ತಾ ಇದ್ದಾರೆ. ಓ ಮಗನೇ, ನಿನಗೆ ಸಹಿಸಲಿಕ್ಕಾಗಲ್ಲದ್ರೂ ಓ ಈ ಜನರ ಪಾಪಗಳಿಗಾಗಿ ನಾವು ಒಂದು ದೊಡ್ಡ ಕಾರ್ಯವನ್ನು ಮಾಡಿದಿಲ್ಲ ಅಂತ ಸಂತೋಷದಿಂದ ತಂದೆ ಮಗನು ಸಂತೋಷ ಪಡ್ಲಿಕ್ಕೆ ಹೋಗುತ್ತಾ ಇರುವಾಗ ತಂದೆ ಹೇಳ್ತಾ ಇದ್ದಾರೆ, ಮಗನೇ, ಕುಮಾರನೇ, ನೀವು ಅರ್ಜೆಂಟಾಗಿ ಇಲ್ಲಿಗೆ ಬರಬೇಡ. ಅರ್ಜೆಂಟಾಗಿ ಬರಬೇಕಂದ್ರೆ ನಾನು ಆಸೆ ಪಟ್ಟೆ, ಆದರೆ ನೋಡಲ್ಲಿ ನನ್ನ ಮಗಳು ಅಳುತ್ತಾ ಇದ್ದಾರೆ. ಮರಿಯಳು ನೋಡು ಸಮಾಧಾನ ಪಡಿಸ್ತಾ ಇಲ್ಲ. ಶಿಷ್ಯರು ಬಂದರೂ ಸಮಾಧಾನ ಆಗ್ತಾ ಇಲ್ಲ. ನೋಡಿ, ದೇವರನ್ನು ಕಳಿಸ್ಕೊಟ್ಟೆ, ಆಕೆಗೆ ಆದರೂ ಸಮಾಧಾನ ಸಿಗ್ತಾ ಇಲ್ಲ.
ಒಂದು ಸಲ ಹೋಗಿ ಮಾತಾಡಿಸ್ಕೊಂಡು ಬಾ ಅಂತೇಳಿ ಕಳಿಸೋದು ಪ್ರೀತಿಯುಳ್ಳ ತಂದೆ. ಹಲ್ಲೆಲೂಯಾ. ತಂದೆ ಮಗ ಒಟ್ಟಿಗೆನೆ, ತಂದೆ ಮಗ ಪವಿತ್ರಾತ್ಮ ದೇವರು ಒಟ್ಟಿಗೆನೆ ಎಲ್ಲ ಕೆಲಸ ಮಾಡೋದು. ತಂದೆ ಹೇಳಿ ಕಳಿಸ್ತಾ ಇದ್ದಾರೆ, ಮಗನು ಅದೇ ಅಯ್ಯೋ ಇವ್ರು ಅಳ್ತಾ ಇದ್ದಾರೆ ಓಡಿ ಬರ್ತಾ ಇದ್ದಾರೆ. ಪ್ರಿಯರೇ, ತಂದೆ ಹತ್ರ ಹೋಗಿ ರಿಪೋರ್ಟ್ಗಳಿಗೆ ಹೋಗ್ತಾ ಇದ್ದಾರೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ತನ್ನ ಮಗಳ ಅಳುವಿಗೆ ನೋಡಿ ಓಡಿ ಬಂದ ಕರ್ತನು, ಕಳಿಸಿಕೊಟ್ಟ ತಂದೆಯಾದ ದೇವರು ಆಗ ಹೇಳ್ತಾ ಇದ್ದಾರೆ, ನೀನು ಅಳಬೇಡ, ನಾನು ಅವತ್ತು ಹೇಳಿದೆಯಲ್ಲ ಅದೇ ಥರ ಪುನರುತ್ಥಾನ ಆಗಿದ್ದೇನೆ. ಇನ್ನು ನೀವು ಶಿಷ್ಯರ ಹತ್ರ ಹೋಗಿ ಹೇಳು, ಅವರು ಭಯಪಟ್ಟಿದ್ದಾರೆ, ಅವರಿಗೆ ನಿಮ್ಮಷ್ಟು ಕೂಡ ಧೈರ್ಯ ಇಲ್ಲ, ಆದರೆ ಅವ್ರಿಗೆ ಹೇಳಿಕೊಡಿ, ನಾನು ತಂದೆಯ ಬಳಿಯಲ್ಲಿ ಹೋಗಿದ್ದೇನೆ ಮತ್ತೆ ನಿಮ್ಮ ಹತ್ರ ಬರ್ತೀನಿ ಎಂಬುದಾಗಿ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಈ ವಿಷಯದಲ್ಲಿ ನಾವೊಂದು ವಿಷಯ ಅರ್ಥ ಮಾಡಿಕೊಳ್ಳೋಣ. ಅಳುವರ ಮುಂದೆ ದಾಟಿ ಹೋಗಲಿಕ್ಕಾಗದೊಂದು ಕರ್ತನು. ಹಲ್ಲೆಲೂಯಾ. ದಿನದಲ್ಲಿ ಕರ್ತನ ಪಸ್ಕ ದಿವಸದ ಬಗ್ಗೆ ಎಲ್ಲ ಯೋಚನೆ ಮಾಡುವಾಗ ಸಂಹಾರದೋದನ್ನು ದಾಟಿ ಹೋಗಿದೆ. ಮನೆಗಳಲ್ಲಿ ನೆಲವು ಪಟ್ಟಿ ಮೇಲೆ ಕುರಿಮರಿಯ ರಕ್ತವನ್ನು ನೋಡುವಾಗ ಸಂಹಾರದೋದನ್ನು ದಾಟಿ ಹೋಗಿದೆ. ಆದರೆ ಪ್ರಿಯರೇ, ಅಳುವ ಒಂದು ದೇವರ ಮಗು ಯಾರೇ ಆದರೂ ಹತ್ಕೊಂಡು ಕರ್ತನೆಯಿಂದ ಕರೆಯುವರ ಕಣ್ಣೀರನ್ನು ದಾಟಿ ಹೋಗ್ಲಿಕ್ಕಾಗದಂಥ ಒಂದು ಯೇಸು ಸ್ವಾಮಿ ನನಗೂ ನಿಮಗೂ ಇದೆ ಅಂತ ಮರಿಬೇಡಿ. ಹಲ್ಲೆಲೂಯಾ. ನಿಶ್ಚಯವಾಗಿಯೂ ನಾನು ನೀವು ಅಳುವಾಗ ನಮ್ಮ ಬಳಿಗೆ ಓಡಿ ಬರುವ ಕರ್ತನು, ಕಾರಣಕ್ಕೊಂದು ಪರಿಹಾರ ಕೊಟ್ಟೆ ನಾನು ಮುಂದೆ ಹೋಗಬೇಕು ಅಂತ ತೀರ್ಮಾನ ಮಾಡೋ ದೇವರು. ಹಲ್ಲೆಲೂಯಾ. ಮರಿಯಲು ಅಳುವಾಗ ತಂದೆಯ ಬಳಿಯಲ್ಲಿ ಹೋಗುವ ಪ್ರಯಾಣ ನಿಲ್ಲಿಸಿ ಬಂದು ಮರಿಯಲನ್ನು ಸಮಾಧಾನಪಡಿಸಿಕೊಂಡು ಮತ್ತೆ ತಿರುಗಿ ಹೋಗುವ ದೇವರು. ಹಲ್ಲೆಲೂಯಾ. ಪ್ರಿಯರೇ, ನಾನು ನೀನು ಕೂಡ ದೇವರಲ್ಲಿ ಎಷ್ಟು ಭಯಭಕ್ತಿಯಾಗಿದ್ದೀರಾ? ನಮ್ಮ ಪ್ರಾರ್ಥನಾ ವಿಷಯಗಳು ದೇವರ ಮುಂದೆ ಇಟ್ಟು ಕಾಯೋರಾಗಿದ್ದೀರಾ? ನಾವು ಒಂದು ದಿವಸ ಕಾದು 2 ದಿವಸ ಪ್ರಾರ್ಥನೆ ಮಾಡಿ ಅಯ್ಯೋ ಇದಕ್ಕೇನು ಪ್ರತಿಫಲ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಮಗೆ ಪ್ರಯೋಜನ ಇಲ್ಲ. ಮರಿಯಲು ನೋಡಿ, ಬೆಳಿಗ್ಗೆ ಎದ್ದು ಬಂದಿದೆ, ಮುಂಜಾನೆಯಲ್ಲಿ ಎದ್ದು ಬಂದಿದೆ, ಶಿಷ್ಯರ ಹತ್ರ ಹೋಗಿ ಹೇಳಿದೆ, ಆಮೇಲೆ ಮತ್ತೆ ಹೋಗಿ ಅವರು ಬಂದು ವಾಪಸ್ ಹೋದ್ರು, ಮತ್ತೆ ಮರಿಯ ನಿಂತ್ಕೊಂಡಿದ್ದಾರೆ. ಮತ್ತೆ ಮರಿಯ ಹೋಗಿ ನಿಲ್ಕೊಳ್ಳುವಾಗಲೂ ದೇವದೂತರನ್ನು ಕಾಣಿಸ್ತಾ ಇದ್ದಾರೆ. ಆದರೂ ಮರಿಯ ವಾಪಸ್ ಹೋಗ್ತಾ ಇಲ್ಲ. ಯೇಸು ಸ್ವಾಮಿನ ಸಿಕ್ಕೋ ತನಕ ಕಾದಿದ ಮರಿಯಳಿಗೆ ಎಲ್ಲರಿಗಿಂತ ಮುಂದೆ ಪುನರುತ್ಥಾನ ಹೊಂದಿದ ಯೇಸುವನ್ನು ಪರಲೋಕಕ್ಕೆ ಏರಿ ಹೋಗಲಿಕ್ಕೆ ಮುಂಚೆ, ತಂದೆಯೇ ಸಿಕ್ಕಲಿಕ್ಕೆ ಮುಂಚೆ, ಯಾರಿಗೂ ಸಿಕ್ಕಲಿಕ್ಕೆ ಮುಂಚೆ ಫಸ್ಟ್ ಸಿಕ್ಕಿರೋದು ಮರಿಯಳಿಗೆ. ಹಾಗಾದರೆ ಪ್ರಿಯರೇ, ನಮ್ಮ ಪ್ರತಿಯೊಂದು ಪ್ರಾರ್ಥನಾ ವಿಷಯಗಳು ಕೂಡ ನಾವು ದೇವರ ಸನ್ನಿಧಿಯಲ್ಲಿಟ್ಟು ಕರ್ತನು ಬರುವ ತನಕ ಕಾಯಬೇಕು. ನಿಶ್ಚಯವಾಗಿ ಕಣ್ಣೀರನ್ನು ದಾಟಿ ಹೋಗುವರಲ್ಲ ಕರ್ತನು. ನಮ್ಮ ಕಣ್ಣೀರು ನೋಡಿ ಕರ್ತನಿಗೆ ದಾಟಿ ಹೋಗ್ಲಿಕ್ಕೆ ಆಗಲ್ಲ ಪ್ರಿಯರೇ. ಅದರಿಂದಲೇ ತಾನು ಪರಲೋಕಕ್ಕೆ ಹೋಗಬೇಕಾದ ಕರ್ತನು ತನ್ನ ಭೂಮಿಯಲ್ಲಿರುವ ಎಲ್ಲ ಕಾರ್ಯಗಳು ಮುಗಿಸಿದೆ. ಇನ್ನು ಮರಿಯಳಿಗೆ ಆಲ್ರೆಡಿ ಎಲ್ಲ ಆಶೀರ್ವಾದವು ಬಂದಾಯಿತು. ಮರಿಯಳಿ ಪಾಪ ಪರಿಹಾರಕ್ಕೆ ಯಜ್ಞ ಬಲಿ ಎಲ್ಲ ಆಯ್ತು. ಇನ್ನು ಯಾವ ಒಂದು ಕಾರ್ಯವೂ ಇಲ್ಲ. ಯೇಸು ಸ್ವಾಮಿ ಇನ್ನು ಯಾವುದು ಮಾಡಲಿಕ್ಕಿಲ್ಲ. ಯೇಸು ಕರ್ತನೇನು ಸ್ವರ್ಗಕ್ಕೆ ಹೋದ್ರೂ ಯಾವ ತೊಂದರೆ ಇಲ್ಲ. ಮರಿಯಳಿಗೆ ಸಿಕ್ಕಬೇಕಾದ ಆಶೀರ್ವಾದ ಎಲ್ಲ ಸಿಕ್ಕಿತು. ಆದರೆ ಮರಿಯಳ ಒಂದು ಕಣ್ಣೀರನ್ನು ನೋಡಿ ವಾಪಸ್ ಬಂದು ಮರಿಯಳಿಗೆ ಸಮಾಧಾನ ಪಡಿಸುವಷ್ಟು ಒಂದು ಮನುಷ್ಯನ ಪ್ರೀತಿಗೆ ಅಷ್ಟು ಬೆಲೆ ಕೊಡುವ ದೇವರು. ಹಲ್ಲೆಲೂಯಾ. ಒಬ್ಬ ಮನುಷ್ಯನ ಕಣ್ಣೀರಿಗೆ, ಪ್ರೀತಿಗೆ, ತ್ಯಾಗಕ್ಕೆ ಅಷ್ಟೊಂದು ಬೆಲೆ ಕೊಡುವ ಒಂದು ಪ್ರೀತಿ ಉಳ್ಳ ದೇವರು, ಕರುಣಾಮಯನು, ದಯಾಸಾಗರನು ನಮಗಿದೆ ಎಂದು ಅರ್ಥ ಮಾಡಿಕೊಳ್ಳಿ. ನಾವು ಕೂಡ ನಮ್ಮ ಕಷ್ಟದ ಸಮಯದಲ್ಲಿ ಕಣ್ಣೀರಿಂದ ಪ್ರಾರ್ಥಿಸೋಣ, ದೇವರ ಪಾದದಲ್ಲಿ ಮಂಡಿ ಊರೋಣ. ಅನೇಕರು ಹೇಳ್ತಾರೆ ಕಣ್ಣೀರಿಂದ ಪ್ರಾರ್ಥಿಸಬೇಡ, ಆದರೆ ನೋಡಿ ಮರಿಯಳಿಗೆ ಕಣ್ಣೀರಿಂದ ಪ್ರಾರ್ಥಿಸುವಾಗ ಅದ್ಭುತವಾಗಿದೆ. ಹಾಡುಗಾರ ನಾಡಿದೆ, ಕಣ್ಣೀರಿಂದ ಪ್ರಾರ್ಥಿಸು, ಮಂಡಿಯೂರಿ ಪ್ರಾರ್ಥಿಸು, ಕರ್ತನೇಶು ಓಡಿ ಬರುವನು, ನಿನ್ನ ಕಣ್ಣೀರೆಲ್ಲ ಒರೆಸಿ ಬಿಡುವನು, ನಿನ್ನ ಕರವ ಹಿಡಿದು ಮುಂದೆ ಸಾಗುವನು. ಪ್ರಾರ್ಥಿಸು ನೀ ಓ ಮಗುವೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ? ತನ್ನ ಕಣ್ಣೀರು ಒರೆಸಲಿಕ್ಕಾಗಿ ಕರ್ತನೇಶು ಓಡಿ ಬರುತ್ತಾರೆ. ನಿಜವಾಗಲೂ ಮರಿಯಳ ಬಳಿಗೆ ಯೇಸು ಸ್ವಾಮಿ ಓಡಿ ಬಂದಿದ್ದಾರೆ. ತಂದೆ ಓಡಿ ಹೋಗು ಅಂತೇಳಿ ಕಳಿಸಿರಬೇಕು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವಿವತ್ತು ಕರ್ತನ ಪುನರುದ್ಧಾನ ದಿನವನ್ನು ನೆನಪು ಮಾಡಿಕೊಳ್ಳುವಾಗ ಒಂದು ವಿಷಯನ ತಿಳಿದುಕೊಂಡಿದ್ದೀರಾ? ಪುನರುದ್ಧಾನ ಹೊಂದುವ ಸಮಯದಲ್ಲಿ ಭೂಕಂಪ ಆಗಿ ಮತ್ತೆ ಕಲ್ಲುರುಳಿಸಿ ನೋಡುವಾಗ ಯೇಸು ಸ್ವಾಮಿ ಅದರೊಳಗೆ ಇರಲಿಲ್ಲ. ಕರ್ತನು ಹಾಗೆ ಪುನರುದ್ಧಾನ ಹೊಂದುವಾಗ ಭಯಂಕರವಾದ ಮಹಾ ಭೂಕಂಪವಾಗಿದೆ. ಹಲ್ಲೆಲೂಯಾ. ಮತ್ತೆ ಕರ್ತನು ಎದ್ದು ಬಂದರೂ ಕೂಡ, ತಾನು ಪರಲೋಕಕ್ಕೆ ಹೋದರೂ ಕೂಡ ಮರಿಯಳ ಅಳುವಿಗೆ ಮುಂದೆ ವಾಪಸ್ ಬಂದು ಆಕೆಯನ್ನು ಸಂತೈಸಿ ಸಮಾಧಾನಪಡಿಸಿ ಹೇಳು, ನೀನು ಸಮಾಧಾನ ಮಾಡಿಕೊ ಅಂತೇಳಿ ತನ್ನನ್ನೇ ತೋರಿಸಿಕೊಂಡು ಹೋಗಿದ ಪ್ರೀತಿಯುಳ್ಳ ದೇವರು.
ಸ್ತೋತ್ರ. ಹಾಲೆಲೂಯ. ಇನ್ನು ಆ ಕರ್ತನು ಹೇಗಿದ್ದಾರೆ, ಇವಾಗ ಹೇಗಿರಬಹುದು, ಇದು 2000 ವರ್ಷಗಳ ಮುಂಚೆ ಇರುವ ವಿಷಯನ ಹೇಳ್ತಾ ಇರೋದು. ಈಗ ನಮ್ಮ ಕರ್ತನು ಯಾವ ರೀತಿಯಲ್ಲಿದ್ದಾರೆ. ಪ್ರಕಟಣೆ ಪುಸ್ತಕದಲ್ಲಿ ನಾವೊಂದು ವಾಕ್ಯ ಓದಿಕೊಳ್ಳೋಣ. ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ 8ನೇ ವಾಕ್ಯ ಓದಿಕೊಳ್ಳೋಣ. ಪ್ರಕಟಣೆ 1ನೇ ಅಧ್ಯಾಯ 8ನೇ ವಾಕ್ಯ. ರೆವಲೇಷನ್ ಚಾಪ್ಟರ್ 1 verse 8. ನಾನು ಆದಿಯೂ ಅಂತ್ಯವೂ ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವವನು ಸರ್ವಶಕ್ತನಾಗಿದ್ದೇನೆ ಎಂದು ದೇವರಾದ ಕರ್ತನು ಹೇಳುತ್ತಾನೆ. 7 ಕೂಡ ಓದಿಕೊಳ್ಳೋಣ. ಇಗೋ, ಮೇಘದೊಳಗಿಂದ ಬರುತ್ತೇನೆ, ಎಲ್ಲರ ಕಣ್ಣುಗಳು ಆತನನ್ನು ಕಾಣುವವು, ಆತನನ್ನು ಇರಿದವರು ಸಹ ಕಾಣುವರು. ಭೂಮಿಯಲ್ಲಿರುವ ಎಲ್ಲ ಕುಲದವರು ಆತನನ್ನು ನೋಡಿ ಎದೆ ಬಡೆಕೊಳ್ಳುವರು. ಹೌದು, ಹಾಗೆಯೇ ಆಗುವುದು. ಆಮೇನ್. ಹಾಲೆಲೂಯಾ. ಪ್ರಿಯರೇ, ಈ ದಿನದಲ್ಲಿ ಯೇಸು ಸ್ವಾಮಿ ಬಗ್ಗೆ ಒಂದು ಸ್ವಲ್ಪ ಕಣ್ಣು ಮುಚ್ಚಿ ತಿಳ್ಕೊಂಡು ನೋಡಿ. ಯಾವ ಥರ ಕಾಣಿಸ್ತಾ ಇದೆ ನಮಗೆ? ಶಿಲ್ಬೆಯಲ್ಲಿ ತೂಗಾಡಲ್ಪಟ್ಟ ಯೇಸು ಸ್ವಾಮಿನ? ಹಾಲೆಲೂಯಾ. ಒಂದು ಕುರಿಯನ್ನು ಹಿಡ್ಕೊಂಡಿರೋ ಯೇಸು ಸ್ವಾಮಿನ? ಆದರೆ ನಮ್ಮ ಕರ್ತನು ಹೇಗಿದ್ದಾರೆ ಅಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆಯಲ್ಲ. 12ನೇ ವಾಕ್ಯದಿಂದ ಓದಿಕೊಳ್ಳೋಣ. ನನ್ನ ಸಂಗಡ ಮಾತಾಡುತ್ತಿದ್ದ ಶಬ್ದವು ಯಾರದೆಂದು ನೋಡುವುದಕ್ಕೆ ಹಿಂದಕ್ಕೆ ತಿರುಗಿದೆನು. ತಿರುಗಿದಾಗ 7 ಚಿನ್ನದ ದೀಪಸ್ತಂಭಗಳನ್ನು, ಆ ದೀಪಸ್ತಂಭಗಳ ಮಧ್ಯದಲ್ಲಿ ಮನುಷ್ಯಕುಮಾರನಂತೆ ಇರುವವನನ್ನು ಕಂಡೆನು. ಹಾಲೆಲೂಯಾ. ನಮ್ಮ ಕರ್ತನು ಹೇಗಿದ್ದಾರೆ? ನಾನು ತಿರುಗುವಾಗ 7 ಚಿನ್ನದ ದೀಪಸ್ತಂಭಗಳನ್ನು, ಆ ದೀಪಸ್ತಂಭಗಳ ಮಧ್ಯದಲ್ಲಿ ಮನುಷ್ಯ ಕುಮಾರನಂತೆ ಇರುವವನನ್ನು ಕಂಡೆನು. ಆಮೇಲೆ ಆತನು ನಿಲುವಂಗಿಯನ್ನು ತೊಟ್ಟು, ಆಮೇನ್, ಆತನು ನಿಲುವಂಗಿಯನ್ನು ತೊಟ್ಟುಕೊಂಡಿದ್ದಾರೆ, ಚಿನ್ನದ ಪಟ್ಟಿಯನ್ನು ಎದೆಗೆ ಕಟ್ಟಿಕೊಂಡಿದ್ದರೆ, ಆತನು ಚಿನ್ನದ ಪಟ್ಟಿಯನ್ನು ಎದೆಗೆ ಕಟ್ಟಿಕೊಂಡಿದ್ದಾರೆ. ಆತನ ತಲೆಯ ಕೂದಲು ಬಿಳಿ ಹುಣ್ಣಿಯಂತೆಯೂ ಹಿಮದಂತೆಯೂ ಬೆಳ್ಳಗಿತ್ತು. ಆತನ ಕಣ್ಣುಗಳು ಬೆಂಕಿಯ ಉರಿಯಂತೆಯೂ, ಆಮೇನ್, ಆತನ ಕಣ್ಣುಗಳು ಹೇಗಿದೆ? ಬೆಂಕಿಯ ಉರಿಯಂತೆ. ಆಮೇನ್. ಆತನ ಪಾದಗಳು ಕುಲುಮೆಯಲ್ಲಿ ಕಾಯಿಸಿದ ತಾಮ್ರದಂತೆಯೂ, ಆತನ ಪಾದಗಳು ಕುಲುಮೆಯಲ್ಲಿ ಕಾಯಿಸಿದ ತಾಮ್ರದಂತೆ. ಆತನ ಧ್ವನಿಯು ಜಲಪ್ರವಾಹದ ಘೋಷದಂತೆಯೂ, ಆತನ ಧ್ವನಿಯು ಜಲಪ್ರವಾಹದ ಘೋಷದಂತೆ. ಆತನ ಬಲಗೈಯಲ್ಲಿ 7 ನಕ್ಷತ್ರಗಳಿದ್ದವು. ಆತನ ಬಲಗೈಯಲ್ಲಿ 7 ನಕ್ಷತ್ರಗಳಿದ್ದವು. ಆತನ ಬಾಯೊಳಗಿಂದ ಹದವಾದ ಇಬ್ಬಾಯಿ ಕತ್ತಿಯು ಹೊರಡುತ್ತಿತ್ತು. ಆತನ ಬಾಯೊಳಗಿಂದ ಹದವಾದ ಇಬ್ಬಾಯಿ ಕತ್ತಿಯು ಹೊರಡುತ್ತಿತ್ತು. ಆತನ ಮುಖವು ಮಧ್ಯಾಹ್ನದಲ್ಲಿ ಪ್ರಕಾಶಿಸುವ ಸೂರ್ಯನಂತಿತ್ತು. ಆತನ ಮುಖವು ಮಧ್ಯಾಹ್ನದಲ್ಲಿ ಪ್ರಕಾಶಿಸುವ ಸೂರ್ಯನಂದಿತ್ತು. ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯರೇ, ಈಗ ಇಷ್ಟೆಲ್ಲ ಕಷ್ಟ ಅನುಭವಿಸಿ ಪ್ರಾಣ ಕೊಟ್ಟ ಕರ್ತನು ಈಗ ಹೇಗಿದ್ದಾರೆ ನಾವು ತಿಳ್ಕೊಳ್ಬೋದು. ಈಗಲೂ ಕರ್ತನು ಅಯ್ಯೋ ಬಟ್ಟೆ ಸರಿಯಾಗಿಲ್ಲದೆ ಕಷ್ಟಪಟ್ಟು ತೂಗಾಡುತ್ತಾ ಇರೋ ಥರನಾ? ಅಲ್ಲ ಪ್ರಿಯರೇ, ನಮ್ಮ ಕರ್ತನು ಈಗ ಅಧಿಕಾರವನ್ನು ತಿರುಗಿ ತೆಗೆದುಕೊಂಡಿದ್ದಾರೆ. ಹಾಲೆಲೂಯ್ಯ. ಆವಾಗ ಅಧಿಕಾರ ಎಲ್ಲ ಪರಲೋಕದಲ್ಲಿ ಬಿಟ್ಟು ಬರೀ ಮನುಷ್ಯನಾಗಿ ನಮಗೋಸ್ಕರ ಬಂದು ಬಯಸ್ಕೊಂಡು ಉಳಿಸಿಕೊಂಡು ಅನೇಕರು ಯೇಸು ಸ್ವಾಮಿ ಎಲ್ಲ ಅವಮಾನನೂ ಮಾಡಿದರು. ಎಲ್ಲ ಸಹಿಸಿಕೊಂಡ ದೇವರು ಆದಿಯೂ ಅಂತವೂ ಆಗಿರೋ ದೇವರು, ಇರುವಾದನು ಬರುವಾದನಾದ ದೇವರು. ಹಾಲೆಲೂಯ್ಯ. ಚಿನ್ನದ ಪಟ್ಟಿಯನ್ನು ಎದೆ ಮೇಲೆ ಕಟ್ಟಿಕೊಂಡಿರುವನು, ನಿಲುವಂಗಿಯನ್ನು ಧರಿಸಿಕೊಂಡಿರುವನು, ಮುಖ ಸೂರ್ಯನಂತೆ ಪ್ರಕಾಶಿಸುವುದು. ಹಾಲೆಲೂಯ್ಯ. ಆತನ ಬಾಯಿಂದ ಹದವಾದ ಇಬ್ಬಾಯಿ ಕತ್ತಿಯು ಹೊರಡುತ್ತಿತ್ತು. ಪ್ರಿಯರೇ, ಹಾಗಾದರೆ ನಮ್ಮ ಕರ್ತನು ಈಗ ಯಾವ ಸ್ಥಿತಿಯಲ್ಲಿದೆ? ನೀವು ಮೋಸ ಹೋಗಬೇಡಿರಿ. ಅನೇಕರು ಅನೇಕ ಮಾತುಗಳನ್ನು ಹೇಳುವಾಗ ನಮಗೋಸ್ಕರ ಇಂಥ ಪ್ರಭಾವದಲ್ಲಿ ಇರುವ ದೇವರು, ಇಂಥ ಪ್ರಭಾವದಲ್ಲಿ ಇದ್ದ ದೇವರು, ಇಂಥ ಪ್ರಭಾವದಲ್ಲಿ ಈಗಲೂ ಇರುವ ದೇವರು, ಆ ದೇವರ ವಿಷಯವನ್ನು ಚಿಕ್ಕದಾಗಿ ತಿಳ್ಕೊಳ್ಬೇಡ. ನನಗೋಸ್ಕರ ಪ್ರಾಣ ಕೊಟ್ಟೆ ಎಂದು ಹೇಳುವಾಗ ಅಯ್ಯೋ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮುಗಿದೋಯ್ತು ಅಂತ ತಿಳ್ಕೊಳ್ಬೇಡಿ. ಈ ಪುನರುತ್ಥಾನ ಶಕ್ತಿ ಏನಕ್ಕಾಗಿ? ನಾನು ನೀನು ಮಾಡಿದ ಸಕಲ ಪಾಪಗಳಿಂದ ಪರಿಹಾರಕ್ಕಾಗಿ. ಈ ಪುನರುತ್ಥಾನ ಶಕ್ತಿ ಬಗ್ಗೆ ನಾವು ತಿಳ್ಕೊಂಡಿದರೆ ನಾವಿನ್ನು ರೋಗಿಗಳಾಗಿರಬೇಕಾಗಿಲ್ಲ. ಯಾಕೆಂದರೆ ರೋಗವನ್ನು, ಸಕಲ ಪಾಪವನ್ನು, ಶಾಪವನ್ನು ಶಿಲುಬೆಯಲ್ಲಿ ಜಜ್ಜಿ ಸಮಾಧಿಯಲ್ಲಿ ಮುಗಿಸಿ ಯೇಸು ಪುನರುತ್ಥಾನ ಹೊಂದಿದ್ದಾರೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಹಾಗಾದರೆ ನಮಗಿನ್ನು ಹಳೆಯ ಪಾಪದ ಬಗ್ಗೆ ಚಿಂತೆ ಬೇಡ, ಹಳೆಯ ಶಾಪದ ಬಗ್ಗೆ ಚಿಂತೆ ಬೇಡ, ಆ ರೋಗದ ಬಗ್ಗೆ ಚಿಂತೆ ಬೇಡ. ನಮ್ಮ ಕರ್ತನು ನನಗೋಸ್ಕರ ತ್ಯಾಗ ಮಾಡಿ ಎಲ್ಲ ಪಾಪದ ಕರೆಗಳನ್ನು ತೆಗೆದು ಹಾಕಿದಿಂದ ನೀವು ಇವಾಗ ನಂಬುವುದಾದರೆ ಈಗಲೇ ನಮ್ಮ ರೋಗಗಳಿಗೆ ಸೌಖ್ಯ ಆಗುತ್ತಾ ಇದೆ.
ಈಗ ನಂಬುವುದಾದರೆ ಈಗಲೇ ನಿಮ್ಮ ಶರೀರದಲ್ಲಿ ಆ ಪುನರುದ್ಧಾನ ಶಕ್ತಿಯ ಪ್ರಭಾವ ಕಾಣಿಸುತ್ತೆ. ಹಾಲೆಲೂಯ್ಯ. ಈಗ ನಮ್ಮ ಕರ್ತನು ಶಿಲ್ಬೆಯಲ್ಲಿ ಹಾಕಲ್ಪಟ್ಟು ಸರಿಯಾಗಿ ಒಂದು ಡ್ರೆಸ್ ಇಲ್ಲದಂದಿರುವ ದೇವರಲ್ಲ, ಈಗಲೂ ಗೋದಲಿಯಲ್ಲಿ ಹುಟ್ಟಿರುವ ಕರ್ತನಲ್ಲ, ಗೋದಲಿಯಲ್ಲಿ ಮಲಗಿಸಿರುವ ಯೇಸುವಲ್ಲ ಈಗಲೂ ಇರೋದು. ಈಗಿರುವ ಕರ್ತನು ನಿಲುವಂಗಿಯನ್ನು ತೊಟ್ಟುಕೊಂಡು ಚಿನ್ನದ ಪಟ್ಟಿಯನ್ನು ಕೆಟ್ಟಿಕೊಂಡು ಕೂದಲು ಹಿಮಕ್ಕಿಂದಷ್ಟು ಬೆಳ್ಳಗಾಗಿರೋ ಕೂದಲಿರುವನು, ಕೊಲುಬಿಯಲ್ಲಿ ಕಾಯಿಸಿದ ಥರ ಇರುವ ಪಾದಗಳಿರುವ ಆದನು, ಮುಖ ಸೂರ್ಯನಿಂದ ಪ್ರಕಾಶಿಸುವನು, ಬಾಯಿಂದ ಹದವಾದ ಇಬ್ಬಾಯಿ ಕತ್ತಿ ಹೊರಡುತ್ತಾ ಇದೆ, ಅವು ನಕ್ಷತ್ರಗಳನ್ನು ಹಿಡಿದುಕೊಂಡು ದೀಪಸ್ತಂಭಗಳ ನಡುವೆ ನಡೆಯುವಾದನು. ಹಾಲೆಲೂಯ್ಯ. ಎಷ್ಟು ಮಹಿಮೆಯುಳ್ಳ ದೇವರು ನನ್ನ ದೇವರು, ನಿಮ್ಮ ದೇವರು. ಹಾಲೆಲೂಯ್ಯ. ಈ ಕರ್ತನನ್ನೇ ನಾವು ಆಶ್ರಯಿಸಿಕೊಂಡಿರೋದು ಪ್ರಿಯರೇ. ಈ ಕರ್ತನು ಸಮಾಧಿಯಲ್ಲಿದ್ದು ಮುಗಿದೋಗಿಲ್ಲ ದೇವರಲ್ಲ, ಶುಭ ಶುಕ್ರವಾರದಲ್ಲಿ ಎಲ್ಲ ಮುಗಿದೋಗಿಲ್ಲ, ಪುನರುದ್ಧಾನ ದಿವಸ ನಮಗಿದೆ. ಹಾಲೆಲೂಯ್ಯ. ಪ್ರತಿಯೊಂದು ಭಾನುವಾರ ನಾವು ಸೇರಿ ಬರುವಾಗ ಪುನರುದ್ಧಾನದನ್ನೇ ತಿಳ್ಕೊಳ್ಳೋದು. ಆದರೂ ಕೂಡ ಇವತ್ತು ವಿಶೇಷವಾಗಿ ಇನ್ನೂ ಸ್ವಲ್ಪ ಪವರ್ ನಮಗೆ ಬರಲಿ. ಪುನರುದ್ಧಾನ ಆದಮೇಲೆ ಕರ್ತನಿಗೆ ತಂದೆಯ ಬಲಗಡೆಯಲ್ಲಿದ್ದಾರೆ. ಹಾಲೆಲೂಯ್ಯ. ನಮಗೋಸ್ಕರ ಪ್ರಾರ್ಥಿಸುವವರಾಗಿದ್ದಾರೆ. ಪುನರುದ್ಧಾನ ಹೊಂದಿರುವ ಯೇಸು ಸ್ವಾಮಿಯನ್ನು ನಾವು ನೋಡುವಾಗ ಆವತ್ತು ನೋಡಿದ ಕರ್ತನನ್ನು ನೋಡಿ ಅಯ್ಯೋ ಈಗ ಆಯ್ತಲ್ಲ ಅಂತ ತಿಳ್ಕೊಳ್ಬೇಡ. ಈಗ ನಮಗೋಸ್ಕರ ಇರುವ ದೇವರು ಇಷ್ಟು ಪ್ರಭಾವದೊಂದಿಗೆ ಪರಲೋಕದಲ್ಲಿದ್ದಾರೆ, ತಂದೆಯ ಬಲಗಡೆಯಲ್ಲಿದ್ದಾರೆ, ನಮ್ಮನ್ನು ನೋಡುತ್ತಾ ಇದ್ದಾರೆ. ನಾವು ಹೇಳುವ ಕೇಳುವ ಪ್ರತಿಯೊಂದು ವಿಷಯನೂ ಸ್ವಾಮಿಗೆ ಗೊತ್ತಾಗುತ್ತಾ ಇದೆ ಪ್ರಿಯರೇ. ಹಾಗಾದರೆ ನಾವಿವತ್ತು ತಿಳ್ಕೊಳ್ಳೋದು ನಮ್ಮ ಕರ್ತನ ಪುನರುದ್ಧಾನ ಶಕ್ತಿ ನಾವು ಕೂಡ ಪಡೆದುಕೊಳ್ಳೋಣ. ಪುನರುದ್ಧಾನ ಶಕ್ತಿಯಲ್ಲಿ ಎಲ್ಲ ಶಾಪ ಪಾಪ ರೋಗಗಳನ್ನು ಜಜ್ಜಿ ಜಡಿದು ಸಮಾಧಿಯಲ್ಲಿ ಮುಚ್ಚಿಬಿಟ್ಟು ಕರ್ತನು ಎದ್ದು ಬಂದಿದ್ದಾರೆ. ನಮ್ಮ ಜೀವನದಲ್ಲಿ, ನಮ್ಮ ಶರೀರದಲ್ಲಿ, ನಮ್ಮ ಜೀವನದಲ್ಲಿ ಯಾವುದೇ ವಿಷಯವಾದರೂ ಕೂಡ ಕರ್ತನಿಗೆ ಸಮರ್ಪಣೆ ಮಾಡೋದಾದರೆ ಅದಕ್ಕೆ ಇವತ್ತು ಪರಿಹಾರ ಆಗುತ್ತೆ. ಹಾಲೆಲೂಯ್ಯ. ಪ್ರಿಯರೇ, ನಾವು ತಿಳ್ಕೊಂಡಿದೆಯಲ್ಲ, ಸಮಾಧಿ ಬಳಿಯಲ್ಲಿ ಬೆಳಿಗ್ಗೆನೆ ಹೋಗುವಾಗ ಭೂಕಂಪವಾಯಿತು. ಭೂಕಂಪವಾಗಿ ದೂದನು ಬಂದು ಕಲ್ಲು ಉರುಳಿಸುವಾಗಲೂ ಒಳಗಡೆ ಯೇಸು ಸ್ವಾಮಿ ಇರಲಿಲ್ಲ. ಕರ್ತನ ಪುನರುದ್ಧಾನ ಹೊಂದಿ ಎದ್ದು ಬಂದಿದ್ದಾರೆ. ಈ ಆಕಾಶ ಭೂಮಿಯನ್ನು ಉಂಟು ಮಾಡಿದ ಸಮಸ್ತವನ್ನು ಸೃಷ್ಟಿ ಮಾಡಿದ ದೇವರನ್ನು ಒಂದು ಕಲ್ಲು ಗೆವಿಗೆ ಹಿಡಿದಿಟ್ಟುಕೊಳ್ಳಿಕ್ಕೆ ಆಗಲಿಲ್ಲ. ಅದನ್ನು ಎದ್ದು ಬರುವಾಗ ಮನುಷ್ಯರೆದ್ದು ಬಂದ ಥರ ಎದ್ದು ಬಂದಿಲ್ಲ, ಮಹಾಭೂಕಂಪವಾಗಿ ಕರ್ತನು ಎದ್ದಿದ್ದಾರೆ. ಹಾಲೆಲೂಯ್ಯ. ನಮಗೋಸ್ಕರ ಪ್ರಾಣ ಕೊಡುವಾಗ ಸೂರ್ಯನ ಮುಖ ಮರೆ ಮಾಡಿಕೊಂಡಿದ್ದ ಹಾಗೆ ಕತ್ತಲಾಗೋಯ್ತು. ಆದರೆ ಎದ್ದೇಳುವಾಗ ಇಗೋ ಮಹಾಭೂಕಂಪ, ದೇವದೂತರು ಬಂದು ಕಲ್ಲುರುಳಿಸಿ ಹೇಳುತ್ತಾ ಇದ್ದಾರೆ. ಯೇಸು ಸ್ವಾಮಿ ಹೇಳಿದ ಹಾಗೆ ಎದ್ದಿದ್ದಾರೆ. ಇಲ್ಲಿಲ್ಲ ನೋಡಿರಿ. ಹಾಲೆಲೂಯ್ಯ. ಮರಿಯಳು ಮತ್ತೆ ಹೋಗಿ ಅಳುತ್ತಾ ಇರುವಾಗ ಯೇಸು ಸ್ವಾಮಿ ಮತ್ತೆ ಬಂದು ಹೇಳ್ತಾ ಇದ್ದಾರೆ, ಯಾಕೆ ಅಳುತ್ತೀಯ ಮರಿಯಳೇ, ಇಗೋ ನಾನು ಎದ್ದಿದೆಯಲ್ಲ, ಅಳುಬೇಡ. ನಮ್ಮ ಯಾವ ವಿಷಯಕ್ಕೆ ನಾವು ಅಳುತ್ತಾ ಇದ್ರೂ ಕೂಡ ನಾವು ಬಿಡದೆ ಪ್ರಾರ್ಥಿಸುವರಾದರೆ ಕರ್ತನು ಬಂದು ನಮಗೆ ಸಹಾಯ ಮಾಡೇ ಮಾಡ್ತಾರೆ. ನಾನು ನಿಮಗೆ ಹೇಳಿದೆಯಲ್ಲ, ನನ್ನ ಜೀವನದಲ್ಲಿ ನಾನು ಯಾವಾಗೆಲ್ಲ ನನ್ನ ಕರ್ತನೇ ನಿಮ್ಮಿಂದಲೇ ನನಗೆ ಸಹಾಯ ಆಗಬೇಕಂದೇಳಿ ಹತ್ತಿದೆಯೋ ಯಾವತ್ತೂ ನನ್ನನ್ನು ಕೈ ಬಿಟ್ಟಿಲ್ಲ. ಅದರಿಂದ ನಾನು ಗ್ಯಾರಂಟಿಯಾಗಿ ನಿಮಗೆ ಹೇಳ್ತಾ ಇದ್ದೀನಿ, ನಿಮ್ಮನ್ನು ಕೈ ಬಿಡಲ್ಲ. ನಾನು ಹೇಳಿದೆಯಲ್ಲ, ಮಗುವಿನ ಕಾಯಿಲೆ ವಿಷಯದಲ್ಲಿ ಅಷ್ಟು ಸೀರಿಯಸ್ ಆದ ಸಮಯದಲ್ಲಿ 6 ತಿಂಗಳು ಕೂಡ ಕಾದುಕೊಂಡಿದೆ, ಪರಿಹಾರ ಆಗಿರಲಿಲ್ಲ. ಆದರೆ ದೇವರೇ ನಾನೆಲ್ಲೂ ಹೋಗಲ್ಲ, ಡಾಕ್ಟ್ರುಗಳು ಹೇಳೋದು ಬೇಗ ಆಪ್ರೇಷನ್ ಮಾಡಿ, ಆದ್ರೂ ಗ್ಯಾರಂಟಿ ಹೇಳೋಕ್ಕಾಗಲ್ಲ, ಆದರೆ ಆಪ್ರೇಷನ್ ಆದರೂ ಮಾಡಿದಂಥ ಧೈರ್ಯ ಇರುತ್ತಲ್ಲ ಎಂಬುದಾಗಿ. ಆದರೆ ದೇವರೇ ನಾನು ಆಪ್ರೇಷನ್ ಮಾಡಿಸಲ್ಲ, ನೀನು ನನ್ನ ಮಗುವನ್ನು ಮುಟ್ಟಲೇಬೇಕಪ್ಪ, ನಾನು ನಿನ್ನ ಪಾದದಲ್ಲೇ ಇದ್ದೀನಿ, ನೀವೇ ಸಹಾಯ ಮಾಡಬೇಕು, ನನಗೆ ಬೇರೆ ಯಾವುದೂ ದಿಕ್ಕಿಲ್ಲ ಅಂದೇಳಿ ಆ ಪರಲೋಕದ ತಂದೆಯ ಬಾಗಿಲನ್ನು ಮುಟ್ಟು ತೆರುವಾಗ ಕರ್ತನಾದ ಯೇಸು ನನಗೋಸ್ಕರನೂ ಇಳಿದು ಬಂದರು. ಹಾಲೆಲೂಯ್ಯ. ಹಾಲೆಲೂಯ್ಯ. ನಮ್ಮ ಮಗಳ ಆ 7ನೇ ತಿಂಗಳಲ್ಲಿ ಮಗು ಎದ್ದು ಕೂತ್ಕೊಳ್ಳುವ ಹಾಗೆ ಅಷ್ಟು ದಿವಸ ಇದ್ದ ಇಕ್ಕಟ್ಟು, ಭಯಂಕರ ಕಷ್ಟ, ಕಣ್ಣೀರು ಪರಿಹಾರ ಮಾಡಿಕೊಂಡು ನಾನು ಇವತ್ತು ಒಂದು ಸಾಕ್ಷಿ ಹೇಳುವಂತೆ ಅದ್ಭುತ ಮಾಡಿದ ಪ್ರೀತಿಯುಳ್ಳ ಕರ್ತನು. ಹಾಲೆಲೂಯ್ಯ. ಮತ್ತು ಕೂಡ ಪ್ರಿಯರೇ, ನನ್ನ ತಾಯಿ ಕೂಡ ತುಂಬ ಸೀರಿಯಸ್ ಆಗಿ ಇನ್ನು ಬರಲಿಕ್ಕೆ ಚಾನ್ಸ್ ಇಲ್ಲ, ಬ್ರೈನ್ ಹೆಮರೇಜ್ ಆಗಿ ತುಂಬ ಸೀರಿಯಸ್ ಆಗಿರುವಾಗ ಇನ್ನೇನು ಚಾನ್ಸ್ ಇಲ್ಲ ಅಂತ ಡಾಕ್ಟ್ರುಗಳು ಹೇಳಿದರು. BP ಜಾಸ್ತಿಯಾಗಿ 195 BP ಒಂದು ಸ್ವಲ್ಪನೂ ಕಡಿಮೆ ಆಗದಿರುವಾಗ ಹೇಳಿದ್ರು, ಈ ಥರ 1 ವಾರ ಇರ್ಬೋದು, 1 ದಿವಸ ಇರ್ಬೋದು, ಹೇಳೋಕ್ಕಾಗಲ್ಲ ಎಂಬುದಾಗಿ. ಆದರೆ 16 ಅವರ್ ನಾನು ದೇವರ ಆಲಯದಲ್ಲೇ ಕೂತ್ಕೊಂಡಿದ್ದೆ, ಕರ್ತನಿಗೆ ಪ್ರೇಯರ್ ಮಾಡಿದೆ. ಕರ್ತನೇ, ನಾನು ಹತ್ತಿದೆ, ಅಳುತ್ತಾ ಕೇಳಿದೆ, ನನಗೆ ನಮ್ಮಮ್ಮ ವಾಪಸ್ ಕೊಡಬೇಕೆಂಬುದಾಗಿ. ನಾನು ಮಲ್ಕೊಂಡಿಲ್ಲ, ನಾನು ನೀರು ಕೂಡ ಕುಡಿದಿಲ್ಲ, ನಾನು ಅಲ್ಲೇ ಕೂತ್ಕೊಂಡು ದೇವರಾಲಯದಲ್ಲೇ ಕೂತ್ಕೊಂಡು ನನಗೆ ನೀನು ವಾಪಸ್ ಕೊಡಬೇಕೇಸಪ್ಪ ಅಂತ ಕೇಳಿದೆ. ಯಾಕೆಂದರೆ ನನ್ನ ಏಸಪ್ಪನಿಂದ ಎಲ್ಲವೂ ಆಗುತ್ತದೆ ನಾನು ನಂಬಿದೆ. ಹಾಲೆಲೂಯ್ಯ. ಆದರೆ ಪ್ರಿಯರೇ, 16 ಅವರನ್ನು ಪ್ರಾರ್ಥನೆ ಮಾಡಿ ಸ್ವಲ್ಪ ಸಮಯ ರೆಸ್ಟ್ ತಗೊಂಡಿದೆ. ಆದರೆ ಇನ್ನು ಒಂದು 2 ಅವರ್ ಆಗೋಷ್ಟೊತ್ತಿಗೆ ನನ್ನ ತಾಯಿಗೆ ಪರಲೋಕ ದೇವರು ಪ್ರಜ್ಞೆ ಕೊಟ್ಟು ಆಯುಸ್ ಆರೋಗ್ಯವಾಗಿ ಈಗಲೂ ಚೆನ್ನಾಗಿದ್ದಾರೆ. ಹಾಲೆಲೂಯ್ಯ. ಮರಣಕ್ಕೆ ಹೋದ ನನ್ನ ತಾಯಿಯನ್ನು ಕಣ್ಣೀರಿಂದ ಪ್ರಾರ್ಥಿಸುವಾಗ
ವಾಪಸ್ ಕೊಟ್ಟ ಪ್ರೀತಿಯುಳ್ಳ ದೇವರು. ಹಾಲೆಲೂಯ್ಯ. ಮರೆಯಲು ಹತ್ತಲು ಕರ್ತನು ವಾಪಸ್ ಬಂದಿದೆ ಎಂದು ಎಲ್ಲಿ ಹೇಳುವಾಗ, ಪ್ರಿಯರೇ, ನಾನಿದು ಸುಮ್ಮನೆ ಹೇಳೋದಲ್ಲ. ನನ್ನ ಜೀವನದಲ್ಲಿ ನಾನು ಎಷ್ಟೋ ಸಲ ನನ್ನ ಕಣ್ಣೀರಿನ ಮುಂದೆ ಕರ್ತನು ಇಳಿದು ಬಂದು ಅದ್ಭುತ ಮಾಡಿದನ್ನು ನಾನು ನೋಡಿದೆ. ಹಾಲೆಲೂಯ್ಯ. ನಿಮಗೂ ಕೂಡ ಹೇಳುತ್ತೀನಿ, ಮರಿಯಳ ಹತ್ರ ಇಳಿದು ಬಂದ ದೇವರು ಮಕ್ಕಳನ್ನ ಮರಿಯಳ ಹತ್ರ ಮಾತ್ರ ಬರ್ತಾರೆ ಎಂಬುದಲ್ಲ. ನಾನು ನೀವು ನಮ್ಮ ಕಷ್ಟದ ಸಮಯಗಳಲ್ಲಿ, ಪರಿಸ್ಥಿತಿಗಳಲ್ಲಿ ಎಲ್ಲೆಲ್ಲೋ ಹುಡುಕಿ ಓಡೋದಲ್ಲ, ಯಾರೋ ಸಹಾಯ ಕೇಳಿಕೊಂಡು ಓಡೋದಲ್ಲ. ಕರ್ತನ ಪಾದದಲ್ಲಿ ನಮ್ಮ ಕಣ್ಣೀರು ಬೀಳಿಸಿ ನನಗೆ ನೀವೇ ಸಹಾಯ ಅಂತ ಪರಿಪೂರ್ಣ ಆಶ್ರಯ ದೇವರು ಹೇಳುವುದಾದರೆ ನಿಶ್ಚಯವಾಗಿ ಕರ್ತನ ನಮಗೋಸ್ಕರ ಇಳಿದು ಬರ್ತಾರೆ. ನಮ್ಮ ಯಾವ ವಿಷಯ ಆದರೂ ಕೂಡ ಅದಕ್ಕೆ ಪರಿಹಾರ ಕೊಡುತ್ತಾರೆ. ಈಗ ತಿಳಿದಿದೆಯಲ್ಲ, ಇಷ್ಟು ಪ್ರಭಾವವುಳ್ಳ ದೇವರು, ಇಷ್ಟು ಆ ಸೂರ್ಯನಿಕ್ಕಿಂತ ಪ್ರಕಾಶವಾಗಿರುವ ದೇವರು, ಆ ದೇವರನ್ನು ಸೇವಿಸುವರೇ ನಾವು. ಆ ದೇವರನ್ನು ಸೇವಿಸುವ ನಮಗೂ ಕೂಡ ಯಾವುದೇ ವಿಷಯ ಆದರೂ ಕೂಡ ಕರ್ತನ ಸನ್ನಿಧಿಯಲ್ಲಿ ಬಂದರೆ ಪರಿಹಾರ ಇದೆ. ಆ ತಂದೆಯಾದ ದೇವರಿಗೆ, ಕುಮಾರನಾದ ಯೇಸುವಿಗೆ, ಸಹಾಯಕನಾಗಿ ಕೊಟ್ಟ ಪವಿತ್ರಾತ್ಮನಿಗೆ ಯಾವ ಅದ್ಭುತ ನಮಗೆ ಮಾಡಿಕೊಳ್ಳಿಕ್ಕೂ ಕಷ್ಟವಿಲ್ಲ ಪ್ರಿಯರೇ. ನಾವು ಕೇಳಿ ವೇಟ್ ಮಾಡೋಣ, ನಾವು ಕೇಳಿ ದೇವರನ್ನೇ ಹಿಡಿಯೋಣ. ದೇವರೇ ನೀವೇ ಮಾಡಬೇಕಂತ ಕಾಯೋಣ. 2 ದಿವಸ ಪ್ರಾರ್ಥನೆ ಮಾಡಿ 3ನೇ ದಿವಸ ನಮ್ಮ ಮನಸ್ಸು ಬಂದಾಗೆ ಬದುಕಿದರೆ ನಮಗೆ ಪ್ರಯೋಜನ ಸಿಕ್ಕಲ್ಲ. ಆದರೆ ನೀತಿ ನ್ಯಾಯಾಧಿಪತಿಯಾಗಿ ಬರುವ ಕರ್ತನು ಕೊನೆಯ ದಿನದಲ್ಲಿ ನಮಗೆ ನ್ಯಾಯ ವಿಚಾರಣೆ ಮಾಡುತ್ತಾರೆ ಪ್ರಿಯರೇ. ನಾವು ಇಷ್ಟೆಲ್ಲ ತ್ಯಾಗ ಮಾಡಿ ಕರ್ತನು ಪ್ರಾಣ ಕೊಡುವಾಗಲೂ ಇದೆಲ್ಲ ಏನೋ ಆಯಿತು ಅಂತ ತಿಳ್ಕೊಳ್ಬೇಡಿ. ನನ್ನನ್ನು ನಿಮ್ಮನ್ನು ಭೂಮಿಯಲ್ಲಿ ಸುಖವಾಗಿರಲಿಕ್ಕೆ ಮಾತ್ರ ಅಲ್ಲ ಪ್ರಿಯರೇ, ನಿತ್ಯ ನರಕಾಗ್ನಿಗೆ ನಾವು ಬಿದ್ದು ಹೋಗದಿರೋದಕ್ಕೋಸ್ಕರ. ನಾವು ಈ ಭೂಮಿಯ ಜೀವನ ಮುಗಿದ ಮೇಲೆ ಸ್ವರ್ಗ ನರಕ ನಮಗೋಸ್ಕರ ಕಾಯ್ತಾ ಇದೆ. ಯೇಸುವನ್ನು ತಿಳಿದು ಪಾಪಕ್ಷಮ ಕೇಳಿದರೆ ಪರಲೋಕ ರಾಜ್ಯ ಸಿಗುತ್ತೆ. ಕೆಲ ವರ್ಷಗಳ ಮುಂಚೆ ನಡೆದಿರುವ ಒಂದು ವಿಷಯ ಕೂಡ ಹೇಳಿ ಪ್ರಾರ್ಥನೆ ಮಾಡಿ ಮುಗಿಸಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ಮನೆಯಲ್ಲಿ ಒಂದು ತಾಯಿಗೆ 2 ಮಕ್ಕಳಿದ್ದರು. ಅದರಲ್ಲಿ ಚಿಕ್ಕ ಮಗು ಹುಟ್ಟಿ ಒಂದು ಸ್ವಲ್ಪ ದಿವಸದಲ್ಲೇ ಗೊತ್ತಾಯಿತು, ಆ ಮಗುವಿಗೆ ಭಯಂಕರವಾದ ಒಂದು ಫಿಟ್ಸ್ ರೋಗ ಬರೋದು. ಫಿಟ್ಸ್ ಬಂದರೆ ಆ ಮಗು ಹಾಗೇ 3 ದಿವಸಗಂಡ ಎದ್ದೇಳುವುದೇ ಇಲ್ಲ. ಆ ತಾಯಿ ಒಂದು 6 ತಿಂಗಳ ಗಂಡ ಹಾಸ್ಪಿಟಲ್ಗಳೆಲ್ಲ ಕರ್ಕೊಂಡು ಹೋದರು. 2ನೇ ಮಗು ಈ ಥರ ತುಂಬ ಕಷ್ಟಪಡ್ತಾ ಇದ್ದಾರೆ. ದೊಡ್ಡ ಒಂದು ಹುಡುಗನಿದ್ದಾರೆ, ಇದು 2ನೇ ಪಾಪು. ಅವರ ಅಪ್ಪ ಎಷ್ಟೋ ದಿವಸಗಳಲ್ಲಿ ಆಸ್ಪತ್ರೆಯಲ್ಲಿ ಕರ್ಕೊಂಡು ಹೋಗೋದು, ಅಪ್ಪ ಅಮ್ಮ ಸೇರಿ ಕರ್ಕೊಂಡು ಹೋಗೋದು. ಆದರೆ ಆ ಮಗು ಇದ್ದಕ್ಕಿದ್ದಾಗೆ ಒಂದು ಸ್ವಲ್ಪ ದಿವಸ ಗ್ಯಾಪಲ್ಲಿ 3 ದಿವಸ ಪ್ರಜ್ಞೆ ಇಲ್ಲದೆ ಮಲ್ಕೊಂಡ್ಬಿಡ್ತಾರೆ. ತುಂಬ ದುಡ್ಡು ಖರ್ಚು ಮಾಡಿ ಮತ್ತೆ ಮನೆಗೆ ಕರ್ಕೊಂಬರ್ತಾರೆ. ಮತ್ತೆ ಅದೇ ಥರ ಆಗುತ್ತೆ. ತುಂಬ ಕಷ್ಟಪಡ್ತಾಯಿದ್ರು. ಆದರೆ 9 ತಿಂಗಳಾಗುವಾಗ ಈ ತಾಯಿ ನೋಡಿದ್ರೆ ಮತ್ತೆ ಮಗು ಈ ಥರ ಆಗಿದೆ. ಯಾರು ಹೇಳಿದ್ರು, ನೋಡಿ ಇಲ್ಲಿ ಹತ್ತಿರ ಒಂದು ಚರ್ಚ್ ಇದೆಯಲ್ಲ, ಅಲ್ಲಿ ಹೋಗಿ ನೀವು ಪ್ರೇಯರ್ ಮಾಡಿದರೆ ಯೇಸು ಸ್ವಾಮಿ ವಾಸಿ ಮಾಡ್ತಾರೆ. ನೀವು ಎಷ್ಟು ಕಷ್ಟಪಡ್ತೀರಾ? ಅವರು ಯೇಸು ಸ್ವಾಮಿ ತಿಳಿದ ಕುಟುಂಬ ಅಲ್ಲ, ನೀವು ಯೇಸು ಸ್ವಾಮಿಯನ್ನು ತಿಳ್ಕೊಳ್ಳಿ, ಎಷ್ಟು ಕಷ್ಟಪಡ್ತೀರಾ, ನಿಮಗೆ ದೇವರು ಸಹಾಯ ಮಾಡ್ತಾರೆ ಅಂತ ಹೇಳುವಾಗ ಈ ಥರ ಮತ್ತೆ ಆ ಮಗು 3 ದಿವಸ ಫಿಟ್ಸ್ ಬರೋ ಥರ ಮಗು ಫಿಟ್ಸ್ ಬಂದಿದೆ, ಕೈಗಾಲೆಲ್ಲ ಎಳೆದಾಗ್ತಾ ಇದ್ದಾರೆ. ಆವಾಗ ಈ ತಾಯಿ ಓಡಿ ದೇವ ಸೇವಕರ ಹತ್ರ ಬಂದಿದೆ. ಆವಾಗ ಚರ್ಚಲ್ಲಿ ಪ್ರೇಯರ್ ನಡೀತಾ ಇತ್ತು. ಎಲ್ಲರೂ ಸೇರಿ ಆ ಮಗುಗೋಸ್ಕರ ಪ್ರಾರ್ಥನೆ ಮಾಡಿದೆ. ಆ ತಾಯಿಯ ಕಣ್ಣೀರು, ಆ ಕಷ್ಟ, ಆ ಮಗುವಿನ ಕಷ್ಟ ಎಲ್ಲ ನೋಡಿ ಪ್ರಾರ್ಥನೆ ಮಾಡಿದೆ. ಆ ನಿಮಿಷನೇ ಆ ಮಗು ಎದ್ರು ಸೌಖ್ಯವಾಯಿತು. ಆ 9 ತಿಂಗಳಿರುವ ಮಗು ಆವತ್ತಿಂದ ಸೌಖ್ಯವಾಗಿದೆ. ಹಾಲೆಲೂಯ್ಯ. ಆದರೆ ಆ ಮಗು ಸೌಖ್ಯವಾಗಿ ಆಮೇಲೆ ಅವ್ರೇನು ಮಾಡಿದಂದರೆ ದೇವರ ಆಲಯಕ್ಕೆ ಕಂಟಿನ್ಯೂಸ್ ಆಗಿ ಹೋಗಲಿಕ್ಕೆ ಶುರುವಾಯಿತು. ಆಮೇಲೆ ಅವರ ಮಗನು ಹೋಗಿ ಜಾಯಲ್ ಅಂತ ಅವನಿಗೆ ಹೆಸರು ಹಾಕಿದೆ. ಈ ಮಗಳು ಕೂಡ ಸೂಸನ್ನ ಅಂತ ಹೆಸರು ಹಾಕಿ ಆ ಮಕ್ಕಳಿಬ್ಬರು ಕರ್ತನಲ್ಲಿ ಬೆಳೆದು ಬರ್ತಾಯಿದ್ರು. ಹಾಗೆ 5 ವಯಸ್ಸಿದೆ ಆವಾಗ ಜಾಯಲ್ ಮಗನಿಗೆ. ಮತ್ತು ಇನ್ನೊಂದು 3 ವರ್ಷ ದಾಟಿ ಹೋಯಿತು. ಆದರೆ ಅವರು ಡ್ಯಾಡಿಗೆ ಯೇಸು ಸ್ವಾಮಿಯನ್ನು ಇಷ್ಟ ಇಲ್ಲ, ಯೇಸು ಸ್ವಾಮಿ ಪ್ರಾರ್ಥನೆ ಮಾಡೋದು ಇಷ್ಟ ಇಲ್ಲ, ಅವ್ರಿಗೆ ತುಂಬ ವಿರೋಧ ಮಾಡ್ತಾಯಿದ್ರು. ಆದರೆ ಈ ಅದ್ಭುತ ನೋಡಿದ ಮೇಲೆ ಅವ್ರು ಹೇಳಿದ್ರು, ನೀವು ಹೋಗಿ ಪ್ರೇಯರ್ ಮಾಡ್ಕೊಳ್ಳಿ, ಆದರೆ ಮನೆಗೆಲ್ಲ ಕರ್ಕೊಂಬರಬೇಡ, ನೀವು ಹೋಗಿ ಪ್ರೇಯರ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಹಾಗೆ ತಾಯಿನೂ ಮಕ್ಕಳು ಚರ್ಚಿಗೆ ಹೋಗಿ ಪ್ರೇಯರ್ ಮಾಡ್ಕೊಂಬರುವರು. ಹಾಗೆ ಜಾಯಲ್ ಮಗನಿಗೆ ಈಗ 9 ವಯಸ್ಸಾಗಿದೆ. ದೊಡ್ಡ ಮಗನಿಗೆ 9 ವಯಸ್ಸು, ಚಿಕ್ಕ ಮಗಳಿಗೆ ಇನ್ನು 4 ವಯಸ್ಸು ಆಗಿದೆ, ಅಷ್ಟೇ ಇರೋದು ಅವರು. ಆ ಸಮಯದಲ್ಲಿ ಒಂದು ದಿವಸ ಈ ಜಾಯಲ್ ಮಗನಿಗೆ ಭಯಂಕರವಾದ ಒಂದು ತಲೆನೋವು ಬರ್ತಾ ಇದೆ. ಅವರು ಏನೆಂದೇಳಿ ಅವರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ತುಂಬ ದಿವಸಗಳಿಂದ ಟ್ರೀಟ್ಮೆಂಟ್ ಎಲ್ಲ ಮಾಡಿ ಹೇಳಿದ್ರು. ಅವನಿಗೆ ಭಯಂಕರವಾದ ಒಂದು ಕ್ಯಾನ್ಸರ್ ರೋಗ ಅವನಿಗೆ ಬಂದಿದೆ ಅಂತ ಹೇಳಿದೆ. ಅವರಿಗೆ ತುಂಬ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು, ಅವರಪ್ಪ ಅವುಗಳು ಯೇಸು ಸ್ವಾಮಿಯ ಬಗ್ಗೆ ಅವರಿಗೆ ಗೊತ್ತಿಲ್ಲ, ಅವ್ರಿಗೆ ಇಷ್ಟ ಇಲ್ಲ. ಆದರೆ ತುಂಬ ಪ್ರೇಯರೆಲ್ಲ ಮಾಡಿದೆ,
ಲಾಸ್ಟ್ ಸಮಯದಲ್ಲಿ ಡಾಕ್ಟರ್ ಹೇಳಿದ್ರು, ನಮಗೆ ಮಾಡಲಿಕ್ಕಿರೋದೆಲ್ಲ ಮಾಡಿ ಆಯಿತು, ಇನ್ನು ಈ ಮಗನಿಗೆ ನಾವೇನು ಮಾಡಲಿಕ್ಕಿಲ್ಲ, ಸ್ವಲ್ಪ ಸಮಯ ಇದೆ, ಆಮೇಲೆ ಆ ಮಗನು ಈ ಭೂಮಿ ಬಿಟ್ಟು ಹೋಗ್ತಾನೆ. ತಂದೆ ತಾಯಿಗೆ ಹೇಳಿದೆ, ನೀವೆಲ್ಲ ಸ್ವಲ್ಪ ಹತ್ತಿರ ನಿಂತ್ಕೊಳ್ಳಿ, ಸ್ವಲ್ಪ ಸಮಯನೇ ಅವನಿಗೆ ಬಾಕಿ ಇರೋದು ಅಂತ ಹೇಳಿದ್ರು. ಆವಾಗ ಆ ಅಮ್ಮ ಏನು ಮಾಡಿದ್ರು, ಬೇಗ ಪಾಸ್ಟ್ರಿಗೂ ಫೋನ್ ಮಾಡಿ ಕರೆಸಿ ಎಲ್ಲರೂ ಸೇರಿ ಆ ರೂಮಿಗೆ ಹೋದರು. ಅವರು ರೂಮು ಕೊಟ್ಟರು, ನೀವು ಮಾತಾಡಿಸ್ಕೊಳ್ಳಿ, ಇನ್ನು ಏನು ಟ್ರೀಟ್ಮೆಂಟ್ ಇಲ್ಲ, ಮಗನಿಗೆ ಕೊನೆಯದಾಗಿ ಮಾತಾಡಿಸ್ಕೊಳ್ಳಿ, ನಮ್ಮ ಕೈಯಲ್ಲಿ ಇಷ್ಟೇ ಆಗೋದಂತ ಹೇಳುವಾಗ ಅವರು ಹೋದರು. ಹೋಗುವಾಗ ಜೋಯಲ್ ಮಗನಲ್ಲಿ ಮಲ್ಕೊಂಡಿದ್ದಾನೆ. ಅದನ್ನು ಫಸ್ಟು ಅಮ್ಮಗೆ ಕರೆದೆ. ಅಮ್ಮ ಕರೆದು ಹೇಳಿದ್ರು, ಅಮ್ಮ ನನಗೊಂದು ಮುತ್ತ ಕೊಡು, ನಾನು ಸ್ವರ್ಗಕ್ಕೆ ಹೋಗ್ತೀನಿ, ಅಲ್ಲಿ ನಮಗೆ ಭೇಟಿಯಾಗೋಣ ಅಮ್ಮ, ಬೇಜಾರು ಮಾಡ್ಕೋಬೇಡ ಅಂತ ಹೇಳಿದ್ರು. ಅಮ್ಮ ಹತ್ಕೊಂಡು ಮಗನಿಗೆ ಮುದಿಡ್ತಾ ಇದ್ದಾರೆ. ಆಮೇಲೆ ಅದನ್ನು ಮತ್ತೆ ಹೇಳಿದ್ರು, ಪಾಸ್ಟರ್ ಅಂಕಲ್ ನೀವು ನನಗೊಂದು ಮುತ್ತು ಕೊಡು, ನಮಗೆ ಪರಲೋಕದಲ್ಲಿ ಮತ್ತೆ ನೋಡೋಣ ಅಂಕಲ್ ಅಂತ ಹೇಳಿದ್ರು. ಪಾಸ್ಟರ್ ಅಂಕಲ್ ಹೋಗಿ ಅವನಿಗೆ ಮುತ್ತಿಟ್ಟಿದ್ರು. ಆಮೇಲೆ ಅದನ್ನು ತನ್ನ ಚಿಕ್ಕ ತಂಗಿಗಳು ಹೇಳ್ತಾ ಇದ್ದಾರೆ, ಸುಸನ್ನ ನೀನು ಕೂಡ ನನಗೆ ಒಂದು ಮುತ್ತು ಕೊಡು ಅಂತ ಕೇಳ್ತಾರೆ. ಆಕೆ ಕೂಡ ಮುತ್ತಿಡ್ತಾರೆ. ಆವಾಗ ಅವನು ಹೇಳ್ತಾನೆ, ಟಾಟಾ, ನಮಗೆ ಪರಲೋಕದಲ್ಲಿ ನೋಡೋಣ ಅಂತ ಹೇಳ್ತಾನೆ. ಹಾಗೆ ಇವರು 3 ಜನಕ್ಕೂ ಅವನು ಹೇಳ್ತಾನೆ ಒಟ್ಟಿಗೆ, ನಿಮಗೆಲ್ಲರಿಗೂ ಕೈ ತೋರಿಸ್ಕೊಂಡು ಹೇಳ್ತಾನೆ, ಟಾಟಾ, ನಮಗೆ ಪರಲೋಕದಲ್ಲಿ ನೋಡೋಣ ಅಂತ. ಮತ್ತೆ ನೋಡಿದ್ರೆ ಅವನ ಡ್ಯಾಡಿ ಎಲ್ಲಿ ನಿಂತ್ಕೊಂಡಿದ್ದಾರೆ. ಅವನು ಕರೆದೆ, ಡ್ಯಾಡಿ ನನ್ನ ಹತ್ರಕ್ಕೆ ಬನ್ನಿ ಅಂತ ಹೇಳಿದ್ರು. ಹತ್ರ ಬರುವಾಗ ಅವ್ನು ಮುತ್ತು ಕೇಳಿಲ್ಲ. ಅವನು ಕೇಳ್ತಾ ಇದ್ದಾನೆ, ಡ್ಯಾಡಿ ನಾನು ಹೋಗ್ತಾ ಇದ್ದೀನಿ, ನಾನು ಹೋಗುವಾಗ ನನ್ನ ಅಮ್ಮ, ನನ್ನ ತಂಗಿ, ನನ್ನ ಪಾಸ್ಟ್ರಂಗಳು ಎಲ್ಲರೂ ನನಗೆ ಮತ್ತೆ ಸಿಗುತ್ತೆ, ಅವರೆಲ್ಲರೂ ಪರಲೋಕಕ್ಕೆ ಬರ್ತಾರೆ. ಆದರೆ ಡ್ಯಾಡಿ ನಿಮ್ಮನ್ನು ಮಾತ್ರ ಸಿಕ್ಕಲ್ಲ, ನೀವು ಮಾತ್ರ ಚರ್ಚಿಗೆ ಬರಲ್ಲ, ಆದರೆ ನಿಮ್ಮನ್ನು ಮಾತ್ರ ನನಗೆ ಹೆಂಗೆ ಸಿಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಡ್ಯಾಡಿಗೆ ತುಂಬ ದುಃಖ ಆಗ್ತೈತೆ. ಯಾಕೆ ನಿಂಗೆ ಕೇಳ್ತೇನೆ ಅಂದರೆ, ಡ್ಯಾಡಿ ನನಗೆ ನಿನ್ನನ್ನು ಮಾತ್ರ ಮತ್ತೆ ಸಿಕ್ಕಲ್ಲ ಡ್ಯಾಡಿ ಅಂತೇಳಿ ಅವನು ಮುತ್ತಿಡ್ತಾ ಇದ್ದಾನೆ ಕೈಗೆ. ಆ ಡ್ಯಾಡಿ ತುಂಬ ಕಣ್ಣೀರು ಸುರಿಸಿ ಅಲ್ಲಿ ಮಂಡಿ ಊರಿದೆ. ಆಮೇಲೆ ಹಂಗೆ ಹೇಳ್ತಾ ಅವನ ಪ್ರಾಣ ಹೋಯಿತು. ಹಾಲೆಲೂಯ್ಯ. ತನ್ನನ್ನು ಆರಿಸಿಕೊಂಡಿರುವ ಪರಲೋಕ ತಂದೆಯ ಮಡಿಗೆ ಹೊರಟೋದ. ಹಾಲೆಲೂಯ್ಯ. ಅವನ ಸ್ವರ್ಗರಾಜ್ಯಕ್ಕೆ ಹೊರಟೋದ. ಆದರೆ ಅವರ ಮೇಲೆ ಡೆಡ್ ಬಾಡಿ ಎತ್ಕೊಂಡೋಗಿ ಮನೆಯಲ್ಲಿಟ್ಟಿದೆ. ಆವಾಗ ಮನೆಯಲ್ಲಿಟ್ಟುವಾಗ ಪಾಸ್ಟ್ರಂಗಳಿಗೆಲ್ಲ ಭಯ, ಅವರ ಅಪ್ಪಗೆ ಇಷ್ಟ ಇಲ್ಲ. ಆಮೇಲೆ ಅವರು ಹೋಗುವಾಗ ಎಲ್ಲ ಮುಗಿಸಿ ಅವರು ಡೆಡ್ ಬಾಡಿ ಎತ್ಕೊಂಡು ಹೋಗ್ತಾ ಇದ್ದಾರೆ. ಈ ಅಪ್ಪನಿಗೆ ಆವತ್ತಿಂದ ಒಂದೇ ಒಂದು ಚಿಂತೆ, ನನ್ನ ಮಗ ಕೇಳಿದೆಯಲ್ಲ ಡ್ಯಾಡಿ, ನಿನ್ನನ್ನು ಮಾತ್ರ ನನಗೆ ಸಿಕ್ಕಲ್ಲ ಎಂಬುದಾಗಿ, ನನ್ನ ಮಗನೇ ನನಗೆ ಸಿಕ್ಕಲ್ಲ, ನನ್ನ ಮಗನ ನನಗೆ ಸಿಕ್ಕಲ್ಲ, ಅದೇ ಚಿಂತೆ. ಡೆಡ್ ಬಾಡಿ ಎತ್ಕೊಳ್ಳಿಕ್ಕೆ ಹೋಗುವಾಗ ಆ ಮನುಷ್ಯ ಒಂದೇ ಸಮ ಕಿರ್ಚಿಬಿಟ್ಟ. ಯೇಸು ಸ್ವಾಮಿ ತಿಳ್ಕೊಂಡ ಮಕ್ಕಳ ಥರನೇ ಮಾಡಬೇಕು ನನ್ನ ಮಗನಿಗೆ ಅಂದೆಲ್ಲ ಹೇಳಿ ಒಪ್ಪಿಸ್ಬಿಟ್ರು. ಆಮೇಲೆ ಪಾಸ್ಟರ್ ಪ್ರೇಯರೆಲ್ಲ ಮಾಡಿಕೊಂಡು ಎತ್ಕೊಂಡು ಹೋಗ್ತಾ ಇದ್ದಾರೆ. ಈ ಡ್ಯಾಡಿ ಕಿರ್ಚಿಬಿಟ್ಟಿದೆ. ಎಲ್ಲರೂ ಭಯಪಟ್ಟರು. ಅಯ್ಯೋ, ಪಾಸ್ಟ್ರಿಗೆ ನಾವು ಬೈಲಿಕ್ಕೆ ಹೋಗ್ತಾ ಇದ್ದಾರೆ ಅಂದ್ಬಿಟ್ಟು ನೋಡುವಾಗ ಆ ಮನುಷ್ಯ ಹೇಳ್ತಾ ಇದ್ದಾರೆ, ಮಂಡಿ ಊರ್ಬಿಟ್ಟು, ಪಾಸ್ಟರ್ ನಾನೇನು ಮಾಡಬೇಕು, ನನ್ನ ಮಗನ ಹೋಗಿದ ಜಾಗಕ್ಕೆ ನಾನು ಬರಬೇಕು, ಅದಕ್ಕೆ ನಾನೇನು ಮಾಡಬೇಕು ಹೇಳಿ ಪಾಸ್ಟರ್, ಫಸ್ಟ್ ಅದು ಹೇಳಿನೇ ನನ್ನ ಮಗನ ಎತ್ಕೊಂಡು ಹೋದ್ರೆ ಸಾಕು, ಯಾಕಂದರೆ ನನ್ನ ಮಗನಿಗೆ ಅದೊಂದು ನೋವಿತ್ತು ಎಂಬುದಾಗಿ. ಹಾಲೆಲೂಯ್ಯ. ಆ ಮಗನು ಸಮಾಧಿಯಲ್ಲಿ ಹೋಗಲಿಕ್ಕೆ ಮುಂಚಿತವಾಗಿ ಅಪ್ಪನು ದೇವರ ಸಂಧಿಯಲ್ಲಿ ಅವನ ಡ್ಯಾಡಿ ಯೇಸುವಿನ ಸಂಧಿಯಲ್ಲಿ ತನ್ನೇ ಸಮರ್ಪಣೆ ಮಾಡಿದ್ರು. ಮಗನೇ, ನೀನಿರುವ ಜಾಗಕ್ಕೆ ನಾನು ಬರ್ತೀನಿ, ನೀನಿರುವ ಜಾಗದಲ್ಲಿ ಹತ್ಕೊಂಡು ಹೋಗಬೇಡ, ನೀನು ದುಃಖ ಪಟ್ಕೊಂಡು ಹೋಗಬೇಡ, ನಾನು ಕೂಡ ಅಲ್ಲಿಗೆ ಬರ್ತೀನಿ ಅಂದರೆ ಸಮರ್ಪಣೆ ಮಾಡಿ ಸ್ವಲ್ಪ ದಿವಸಗಳ ನಂತರ ಆದರೂ ಕೂಡ ಯೇಸುವಿನ ಮಗನಾಗಿ ಮಾರ್ಪಟ್ಟು ಅನೇಕರನ್ನು ದೇವರ ಕಡೆ ನಡೆಸಿದೆ. ಈಗ ಒಂದು 10 ವರ್ಷ ಒಳಗಡೆ ನಡೆದಿರುವ ಘಟನೆನೇ ನಾನು ಹೇಳಿದ್ದು, ನಿಜವಾಗ್ಲೂ ನಡೆದಿರುವ ಘಟನೆ. ಪ್ರಿಯರೇ, ಚಿಕ್ಕ ಜಾಯಲ್ ಮಗನಿಗೆ, 9 ವಯಸ್ಸಿರೋ ಜಾಯಲ್ ಮಗನಿಗೆ ಏನು ಆಸೆ, ನಾನು ಪರಲೋಕಕ್ಕೆ ಹೋಗ್ತೀನಿ, ನಿಮಗೆಲ್ಲ ಟಾಟಾ ಬಾಯ್ ಬಾಯ್, ಯಾಕೆಂದರೆ ನೀವು ಆಮೇಲೆ ಬರ್ತೀರಲ್ಲ, ನಮಗೆ ಅಲ್ಲಿ ಸಿಕ್ಕೋಣ. ಆದರೆ ಡ್ಯಾಡಿ ಹೇಳ್ತಾ ಇದ್ದಾನೆ, ಡ್ಯಾಡಿ ನಿಮ್ಮನ್ನು ಮಾತ್ರ ನನಗೆ ಸಿಕ್ಕಲ್ವೇ, ಎಲ್ಲರನ್ನೂ ನಾನು ಅಲ್ಲಿ ನೋಡ್ತೀನಲ್ಲ, ನಿಮ್ಮನ್ನು ಸಿಕ್ಕಲ್ಲ ಅಂತ ಹೇಳಿ ಮಗನು ಹೋದ. ಆ ಡ್ಯಾಡಿ ಆರಾಧನೆಗೆ ಮುಗಿಯಲಿಕ್ಕೆ ಮುಂಚಿತವಾಗಿ, ಆ ಡೆಡ್ ಬಾಡಿ ಮಣ್ಣು ಮಾಡಲಿಕ್ಕಿಂತ ಮುಂಚಿತವಾಗಿ ದೇವರನ್ನು ಸ್ವೀಕರಿಸಿ ಕರ್ತನ ಭಕ್ತನಾಗಿ ಮಾರ್ಪಟ್ಟು ಅನೇಕರಿಗೆ ಸುವಾರ್ತೆ ಸಾರುತ್ತಾ ಇದ್ದಾರೆ ಈಗಲೂ. ಪ್ರಿಯರೇ, ಜಾಯಲ್ ಥರ ನಮ್ಮ ಹೃದಯದಲ್ಲಿ ಒಂದು ಆಸೆ ಇದೆಯಾ? ನಮಗಾಗಿ ಇಷ್ಟೆಲ್ಲ ತ್ಯಾಗ ಮಾಡಿದ ಕರ್ತನು ಸ್ವರ್ಗದಲ್ಲಿ ಸುಂದರವಾದ ಒಂದು ದೇಶ ಸೃಷ್ಟಿ ಮಾಡಿಟ್ಟಿದ್ದಾರೆ. ಮನೆಗಳು ನನ್ನ ನಿಮಗೋಸ್ಕರ ಬಿಡಾರಗಳನ್ನು ಸಿದ್ಧ ಮಾಡಲಿಕ್ಕೆ ಹೋಗಿದ್ದೀನಿ ಅಂತ ಹೇಳಿದ್ದಾರೆ. ಬಿಡಾರ ಸಿದ್ಧ ಮಾಡಿ ಇಟ್ಟಿದ್ದಾರೆ. ಪ್ರಿಯರೇ, ನಾನು ಹೋಗಬೇಕು, ನನ್ನ ಕುಟುಂಬದಲ್ಲಿರೋರು ಹೋಗಬೇಕು, ನನ್ನ ಡ್ಯಾಡಿ ಮಮ್ಮಿ ಎಲ್ಲ ಹೋಗಬೇಕು. ಇದೆಯಾ ನಮ್ಮ ಮನಸ್ಸಲ್ಲಿ?
ಇದೆಲ್ಲ ಸುಮ್ಮನೆ ಒಂದು ಸ್ವಲ್ಪ ಬಿಡುಗಡೆಗೋಸ್ಕರ ಹೋಗಿದೆ, ಸ್ವಲ್ಪ ರೋಗ ಸೌಖ್ಯಕ್ಕೋಸ್ಕರ ಹೋಗಿದೆ, ಇಷ್ಟಲ್ಲೇ ಮುಗಿದೋಗುತ್ತೆ ಅಂತ ತಿಳ್ಕೊಳ್ಬೇಡ್ರಿ. ಇಷ್ಟರಲ್ಲಿ ಮುಗಿದು ಹೋಗೋದೇ ಇಲ್ಲ. ಇದು ಈಗಲೇ ನಮ್ಮ ಮರಣಾನಂತರ ಸ್ಟಾರ್ಟ್ ಆಗುತ್ತೆ. ಜಾಯಲ್ ಮಗನಿಗೆ 9 ವಯಸ್ಸಿರೋದು, ಆದರೆ ಅವನಿಗೊಂದು ಗೊತ್ತಾಯಿತು, ನನ್ನ ಅಪ್ಪನ ಬಳಿಯಲ್ಲಿ ನಾನು ಹೋಗ್ತಾ ಇದ್ದೀನಿ, ನನಗೆ ಕರ್ತನು ಸಿದ್ಧ ಮಾಡಿರೋ ಬಿಡಾರಕ್ಕೆ ನಾನು ಹೋಗ್ತೀನಿ, ಆದರೆ ನಿಮ್ಮನ್ನೆಲ್ಲ ನನಗೆ ಸಿಗುತ್ತೆ. ನನ್ನ ಡಾಡಿ ದೇವರು ನಂಬಿಲ್ಲದ್ರೆ ಅವ್ರನ್ನು ಮಾತ್ರ ನನಗೆ ಸಿಕ್ಕಲ್ಲ ಎಂಬುದಾಗಿ ಪ್ರಿಯರೇ. ಹಾಗಾದರೆ ನಮ್ಮನ್ನು ನಮ್ಮ ಒಪ್ಪಿಸಿಕೊಡೋಣ. ನಮಗೆ ನಮ್ಮ ಡ್ಯಾಡಿ ಸಿದ್ಧ ಮಾಡಿಟ್ಟಿರುವ ಪರಲೋಕಕ್ಕೆ ನಾವು ಹೋಗಬೇಕು. ನಮ್ಮ ಮನೆಯಲ್ಲಿ ಯಾರು ದೇವರನ್ನು ನಂಬಿಲ್ವೋ ಅವರಿಗೆ ಸ್ವರ್ಗ ಸಿಕ್ಕಲ್ಲ ಅಂತ ತಿಳಿದುಕೊಂಡು, ಅಯ್ಯೋ ದೇವರೇ, ಅವರನ್ನು ಕೂಡ ಪರಲೋಕ ರಾಜ್ಯದಲ್ಲಿ ಸೇರಿಸಲಿಕ್ಕಾಗಿ ಅವರ ಕಣ್ಣುಗಳು ಕೂಡ ತೆರೆದು ಕೊಡಿ ಎಂದು ಪ್ರಾರ್ಥಿಸೋಣ. ಹಾಗಾದರೆ ನಾವು ಇವತ್ತೊಂದು ಸಲ ಕೂಡ ನಾವು ಹೇಳಿದ ವಾಕ್ಯಗಳನ್ನು ತಿಳ್ಕೊಳ್ಳೋಣ. ಯೇಸು ಸ್ವಾಮಿ ಸಮಾಧಿಯಲ್ಲಿ ಹಾಕಲ್ಪಟ್ಟದ್ದು ನಿಜನೇ, ಶಿಲ್ಬೆಯಲ್ಲಿ ಹಾಕಲ್ಪಟ್ಟದ್ದು ನಿಜನೇ, ಸಮಾಧಿಯಲ್ಲಿ ಬಿದ್ದಿದ್ದು ನಿಜನೇ, ಆದರೆ ಮಹಾ ಭೂಗಂಬದೊಡನೆ ಪುನರುದ್ಧಾನ ಹೊಂದಿದ ಒಂದು ಕರ್ತನು ನನಗಿದ್ದಾರೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಆದರೆ ಜನರು ಗೊತ್ತಾಗೋದಕ್ಕೋಸ್ಕರ ದೂತರನ್ನು ಕಳಿಸಿ ಆ ಕಲ್ಲನ್ನು ಉರುಳಿಸಿ ಬಿಟ್ಟಿದೆ. ಹಾಲೆಲೂಯ್ಯ. ಯೇಸು ಅದರೊಳಗೆ ಇಲ್ಲ ಎಂದು ಗೊತ್ತಾಗೋದಕ್ಕಾಗಿ ಆ ಮರೆಯಲು ಹೋಗುವಾಗ ಅಯ್ಯೋ ಈ ಕಲ್ಲು ಯಾರು ಉರುಳಿಸ್ತಾರೆ ಅಂತ ತಿಳ್ಕೊಂಡು ಹೋಗಿದ್ದಾರೆ, ಆದರೆ ದೇವದೂತರನ್ನೇ ಕಳಿಸಿ ಕಲ್ಲು ಉರುಳಿಸಿ ಬಿಟ್ಟಿದ್ದ ದೇವರು. ಹಾಲೆಲೂಯ್ಯ. ಪ್ರಿಯ ದೇವರ ಮಕ್ಕಳೇ, ಹಾಗಾದರೆ ನಮಗೋಸ್ಕರ ಎಂಥ ಬಂಡೆ ಕಲ್ಲುಗಳು ಎಲ್ಲಿದ್ದರೂ ಕೂಡ ನನಗೂ ನಿಮಗೋಸ್ಕರ ಉರುಳಿಸುವ ಒಂದು ಪ್ರೀತಿಯುಳ್ಳ ದೇವರಿದ್ದಾರೆ, ಕರುಣಾಮಯನಾದ ದೇವರಿದ್ದಾರೆ. ಈ ಯೇಸಪ್ಪನ ಪ್ರೀತಿ ನಾವು ಅರ್ಥ ಮಾಡಿಕೊಂಡಿದರೆ ಎಷ್ಟೋ ಒಳ್ಳೆಯದಾಯಿತು. ನಮ್ಮ ರೋಗಗಳು ನಮಗೆ ಅನುಭವಿಸಬೇಡ ಅಂದೇಳಿ, ನಮ್ಮ ಕಷ್ಟಗಳು ನಾವೇ ಅನುಭವಿಸಬೇಡ ಅಂದೇಳಿ, ನಮಗಾಗಿ ಮುಂದೆ ಇರುವ ಭಯಂಕರ ಕಠಿಣ ನರಕದಲ್ಲಿ ನೀವು ಬೀಳಬೇಡ ಎಂಬುದಾಗಿ ನಮ್ಮ ಕರ್ತನೆಲ್ಲ ಕಷ್ಟ ತನ್ನ ಶರೀರದಲ್ಲಿ ಭಾಗಿಸಿಕೊಂಡಿದ್ದಾರೆ. ಮಾಂಸ ಎಲ್ಲ ಪೀಸು ಪೀಸಾಗಿ ಕೆಳಗೆ ಬೀಳುವಂಥ ನೋವು ಅನುಭವಿಸಿಕೊಂಡಿದ್ದಾರೆ. ನನ್ನ ಗಾಯ ವಾಸಿ ಮಾಡಲಿಕ್ಕೆ, ನನ್ನ ರೋಗ ಸೌಖ್ಯ ಮಾಡಲಿಕ್ಕೆ, ನನ್ನ ಶಾಪ ನೀಗಿಸಲಿಕ್ಕೆ. ಹಾಲೆಲೂಯ್ಯ. ಹಾಗಾದರೆ ಪ್ರಿಯರೇ, ಅಳುತ್ತಾ ಇರುವ ಮರಿಯಳ ಹತ್ರ ಹೋಗಿ ಹೇಳ್ತಾ ಇದ್ದಾರೆ, ಮರಿಯಳೇ ನೀನು ಅಳಬೇಡ, ನಾನು ಮುಂದೆ ಮಾಡಬೇಕಾದ ಕಾರ್ಯ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನೀನು ಸಮಾಧಾನ ಪಡು. ಇಗೋ ನಿನ್ನ ಶಿಷ್ಯರ ಹತ್ರ ಹೋಗಿ ಹೇಳು, ನಾನು ಬರ್ತೀನಿ ಅಂತ ಹೇಳು, ನಾನು ಪರಲೋಕ ಹೋಗ್ತಾ ಇದ್ದೀನಿ ಅಂತ ಹೇಳು ಅಂತ ಹೇಳಿ ಕಳಿಸಿ ಹೋಗುವಂಥ ಪ್ರೀತಿಯುಳ್ಳ ದೇವರು. ನನ್ನನ್ನು ನಿಮ್ಮನ್ನು ಕರ್ತನ ಅಷ್ಟೋ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾರೆ, ತುಂಬ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾರೆ. ಪ್ರಾಣ ಎಲ್ಲ ಕೊಟ್ಟು ಪ್ರೀತಿಸುವ ಯೇಸು ಸ್ವಾಮಿಯನ್ನು ನಾವು ಕೂಡ ಪ್ರೀತಿಸೋಣ. ನಮಗೋಸ್ಕರ ಯೇಸು ಸ್ವಾಮಿ ನಾವು ತಿಳ್ಕೊಂಡಿದ್ದಾರಲ್ಲ, ಇಷ್ಟೆಲ್ಲ ತ್ಯಾಗ ಮಾಡಿದ ಕರ್ತನು ಶಿಲುಬೆಯಲ್ಲೇ ಈಗಲೂ ಇಲ್ಲ ಪ್ರಿಯರೇ. ಆತನೀಗ ಪರಲೋಕದಲ್ಲಿದ್ದಾರೆ, ತಂದೆಯ ಬಳಿಯಲ್ಲಿದ್ದಾರೆ, ನಿಲುವಂಗಿ ಹಾಕಿದ್ದಾರೆ, ಎದೆಯಲ್ಲಿ ಚಿನ್ನದ ಪಟ್ಟಿಯನ್ನು ಕೆಟ್ಟುಕೊಂಡಿದ್ದಾರೆ, ಚಿನ್ನದ ಕಿರೀಟ ಆತನಿಗಿದೆ, ಅದರ ಬಾಯಿಂದ ಹದವಾದ ಈ ಬಾಯಿಕತೆ ಹೊರಡುತ್ತಾ ಇದೆ, ಅದರ ಮುಖ ಸೂರ್ಯನಂತೆ ಪ್ರಕಾಶಿಸ್ತಾ ಇದೆ, ಅದರ ಕಾಲುಗಳು ಕುಲುಮೇಲ್ ಕಾಯಿಸಿದ ತಾಮ್ರದಂದಿದೆ, ಅದರ ಕೂದಲು ಹಿಮದಂದೆ ಮಂಚಿನ ಹಾಗೆ ಬೆಳ್ಳಗಾಗಿದೆ. ಈ ಥರ ಸುಂದರ ರೂಪಿಯಾದ ಒಂದು ದೇವರೇ ನಮ್ಮ ದೇವರು. ಅದ್ಭುತ ಮಾಡಲಿಕ್ಕೆ ಶಕ್ತನಾದವನು, ಆಕಾಶಕ್ಕೂ ಭೂಮಿಗೂ ಒಡೆಯನು, ಎಲ್ಲ ಸೃಷ್ಟಿಗೂ. ಎಂಥ ಸೌಂದರ್ಯವಾದ ಮನುಷ್ಯನೇ ಆಗಲಿ ರೂಪವೇ ಆಗಲಿ ನೀವು ನೋಡಿದ್ರು ಅದಕ್ಕಿಂತ ಎಷ್ಟೋ ಸುಂದರವಾದ ಕರ್ತನನ್ನೇ ನಿಜವಾಗಿರುವುದೆಂಬ ದೇವರು ನಮ್ಮ ಯೇಸು ಸ್ವಾಮಿ. ಅದನ್ನು ನಾವು ಒಂದು ದಿವಸ ನೋಡ್ತೀರಾ? ಜಾಯಲ್ಲಿ ಹೇಳ್ತಾರೆ, ನಿಮಗೆ ಹೇಳೋಕ್ಕಾಗತ್ತಾ? ನಾನು ನೋಡ್ತೀನಿ. ಬಾಯ್ ಈ ಭೂಮಿಯಲ್ಲಿರುವವರಿಗೆ ಬಾಯಿ ಹೇಳುವಾಗಲೂ ನಮಗೆ ಅಲ್ಲಿ ಸಿಕ್ಕೋಣ ಅಂದೇನೋ ಒಂದು ಧೈರ್ಯ. ಹಾಲೆಲೂಯ್ಯ, ಹಾಲೆಲೂಯ್ಯ. ಪ್ರಿಯರೇ, ನಾವು ಕೂಡ ಕರ್ತನ ಸನ್ನಿಧಿಯಲ್ಲಿ ನಮ್ಮನ್ನೇ ಸಮರ್ಪಣೆ ಮಾಡಿಕೊಡೋಣ. ನನ್ನ ಜೀವನದಲ್ಲಿ ದೇವರೇ, ನಿಮ್ಮನ್ನು ಬಿಟ್ಟು ಯಾವುದನ್ನು ನಾನು ದೊಡ್ಡದಾಗಿ ತಿಳ್ಕೊಳ್ಳೋದಿಲ್ಲ. ಈ ಲೋಕದ ಸ್ವಲ್ಪ ಸಮಯ ಮಣ್ಣಿಗೆ ಪಾಲಾಗುವ ಆಸೆಗಳಿಗೋಸ್ಕರ ನಾನು ನನ್ನ ಸಮಯ ವ್ಯರ್ಥ ಮಾಡಿಕೊಳ್ಳಲ್ಲ. ನನ್ನನ್ನು ಕರ್ತನಿಗೋಸ್ಕರ ಜೀವಿಸ್ತೀನಿ. ನನಗೋಸ್ಕರ ಪ್ರಾಣ ಕೊಟ್ಟು ಈಗಲೂ ಪರಲೋಕದಲ್ಲಿ ಅಷ್ಟು ಸುಂದರ ರೂಪನಾಗಿ ಬದುಕುವ ಯಾವ ಕರ್ತನ ಜೊತೆಗೆ ನಾನು ಹೋಗಿ ಸೇರುತ್ತೇನೆ. ನನ್ನ ರೂಪ ಕೂಡ ರೂಪಾಂತರವಾಗಿ ನಾನು ಕೂಡ ದೇವರ ಜೊತೆಯಲ್ಲಿ ಆ ದೇವದೂತರ ಸಮನಾಗಿ ಮಾರ್ಪಡುತ್ತೀವಿ ಅನ್ನೋ ಒಂದು ಚಿಂತೆ ನಮ್ಮಲ್ಲಿ ಬರಲಿ. ನಾವೀಗ ನಮ್ಮನ್ನೇ ಸಮರ್ಪಣೆ ಮಾಡಿಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನಿಗೆ ಕಾಯುವವರು ಅವಮಾನವಂದರು ನಿಜವಾಗಿ ಅಂತ್ಯ ಉಂಡು, ನಿನ್ನಂಬಿಗೆ ವ್ಯರ್ಥವಾಗದು. ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿ
ನೀವು ಪುನರುದ್ಧಾನವು ನೀವು ಎಂದು ಬಂದ ದೇವರು, ನಿಮ್ಮನ್ನು ನಾವು ಕಾಯುತ್ತಾ ಇರ್ತೀವಿ. ನೀವು ನಮಗೆ ಗೊತ್ತಾಗೋದಕ್ಕೋಸ್ಕರ ದೇವರೇ ತನ್ನ ದೂತನನ್ನು ಕಳಿಸಿ ಆ ಕಲ್ಲನ್ನು ಉರುಳಿಸಿ ಈಗೋ ಕರ್ತನು ಎದ್ದಿದ್ದಾನೆ ಎಂದು ಹೇಳಲಿಕ್ಕಾಗಿ ಕುಳಿಸಿದ ದೇವರೇ, ಎಷ್ಟೊಂದು ಪ್ರೀತಿ ನಿಮಗೆ. ಪರಲೋಕೇರಿ ಹೋದರು ಅಳುವ ತನ್ನ ಮಗಳ ಬಳಿಯಲ್ಲಿ ಬಂದು ಅಳುಬೇಡಮ್ಮ ಎಂದು ಹೇಳಿಕೊಂಡು ಸಮಾಧಾನ ಪಡಿಸುವ ಕರ್ತನ ದೇವಾ, ನಿಮ್ಮನ್ನು ನಾವು ಪ್ರೀತಿಸುತ್ತೇವೆ. ನಿಮ್ಮ ಪ್ರೀತಿಯಲ್ಲಿ ನೆಲೆಗೊಳ್ಳುವಂತೆ ಸಹಾಯ ಮಾಡುತ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ, ನಮ್ಮನ್ನೇ ಸಮರ್ಪಣೆ ಮಾಡಿಕೊಳ್ಳೋಣ. ದೇವ ನಿಮಗೆ ಸ್ತೋತ್ರ 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 ದೇವರೇ. ಈ ಸಮಯದಲ್ಲಿ ನಿಮಗೆ ವಂದನೆ ಸಲ್ಲಿಸುತ್ತೇವೆ. ನೀವು ಎಷ್ಟೊಂದು ಪ್ರೀತಿ ನಮಗೋಸ್ಕರ ತೋರಿಸಿ ಆ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದೀರ ಕರ್ತನೆ. ನಿಮ್ಮ ಶರೀರದಲ್ಲಿ ಒಂದು ಸ್ವಲ್ಪ ಜಾಗ ಕೂಡ ನೋವಿಲ್ಲದಿರಲಿಲ್ಲ. ಅಷ್ಟೊಂದು ನೋವು ನನಗೋಸ್ಕರ ನಮ್ಮ ಪ್ರತಿಯೊಬ್ಬರ ಪಾಪಗಳ ಪರಿಹಾರಕ್ಕೋಸ್ಕರ ನೀವು ಅನುಭವಿಸಿಕೊಂಡ ದೇವರೇ, ನಿಮ್ಮನ್ನು ನಾನು ಪ್ರೀತಿಸುತ್ತೇನೆ. ನಾವೆಲ್ಲರೂ ನಿಮ್ಮನ್ನು ಪ್ರೀತಿಸುತ್ತೇವೆ ಕರ್ತನೆ. ನಿಮ್ಮ ತ್ಯಾಗಕ್ಕಾಗಿ ಸ್ತೋತ್ರ, ನಿಮ್ಮ ಪ್ರೀತಿಗಾಗಿ ಸ್ತೋತ್ರ, ಸುರಿದು ಕೊಟ್ಟ ರಕ್ತಕ್ಕಾಗಿ ಸ್ತೋತ್ರ ಕರ್ತನೆ. ನಾವು ನಿಮ್ಮನ್ನು ಪ್ರೀತಿಸುತ್ತೇವೆ ದೇವಾ. ನೀವು ಈ ಸಮಾಧಿಯ ಗಿಮಿಗಳನ್ನ ನಿಮ್ಮನ್ನು ಪ್ರಪಂಚ ಸೃಷ್ಟಿಕರ್ತನಾದ ನಿಮ್ಮನ್ನು ಹಿಡಿದಿಟ್ಟುಕೊಳ್ಳಿಕ್ಕೆ ಆಗಲಿಲ್ಲ. ಮಹಾಭೂಕಂಪದಿಂದ ನೀವು ಪುನರುತ್ಥಾನವು ಎದ್ದು ಬಂದ ಕರ್ತನು ದೇವರೇ. ನೀವಾದರೂ ಕೂಡ ಪರಲೋಕೇರಿ ಹೋಗ್ಲಿಕ್ಕಿರುವಾಗಲೂ ತನ್ನ ಬಳಿಯಲ್ಲಿ ನಿಂತುಕೊಂಡು ಅಳುತ್ತಾರೋ ಮಗಳ ಕಣ್ಣೀರನ್ನು ಒರೆಸಿ ಬಿಟ್ಟೇ ಹೋಗಿದೆಯಲ್ಲ, ಅವಳಿಗೊಂದು ಸಮಾಧಾನ ಕೊಟ್ಟೇ ಹೋಗಿದೆಯಲ್ಲ, ಆಕೆ ಕೇಳಿದ ಕ್ವಶ್ಚನ್ಗೆ ಆನ್ಸರ್ ಕೊಟ್ಟೇ ಹೋಗಿದೆಯಲ್ಲ. ನೀನಿನ್ನ ಸ್ವಾಮಿಯನ್ನು ಎತ್ತುಕೊಂಡು ಹೋಗ್ಬೇಡಮ್ಮ, ಈಗೋ ನನ್ನ ಪರಲೋಕೇರಿ ಹೋಗ್ಲಿಕ್ಕೆ ಎದ್ದು ಬಂದಿನ ದೇವರಾಗಿದ್ದೇನೆ. ನನ್ನನ್ನು ನೀನು ನೋಡಿ ಭಯಪಟ್ಟು ನನ್ನನ್ನು ಎಲ್ಲೋ ತೆಗೆದುಕೊಂಡಾಗ ನೀನು ಅಳುಬೇಡ, ನಾನಿಗೋ ಜೀವಂತವಾಗಿದ್ದೀನಿ, ತಂದೆಯ ಬಳಿ ಹೋಗುತ್ತಾ ಇದ್ದೇನೆ ಹೇಳಿ ನೀವು ಪ್ರೀತಿ ತೋರಿದ ನಿಮ್ಮ ಆ ಒಳ್ಳೆ ದೇವರೇ ಕರುಣೆಗಾಗಿ ಸ್ತೋತ್ರ. ನಾವು ಕೂಡ ದೇವರೇ ಒಂದೊಂದು ವಿಷಯಕ್ಕೂ ಕಾಯುತ್ತಾ ಇರ್ತೀವಿ ಕರ್ತನೆ. ಕಾಯುವ ಮನಸ್ಸು ಕೂಡ ದೇವರೇ. ನಾವು ಯಾವ್ಯಾವ ವಿಷಯಕ್ಕೂ ಕೂಡ ಹೇಳಿ ಅಯ್ಯೋ ಆಗಿಲ್ಲ ಅಂತೇಳಿ ಸುಸ್ತಾಗಬೇಡ, ನಿರಾಶೆ ಪಡಬೇಡ, ಬೇರೆ ದಾರಿ ಹುಡುಕುವರಾಗಿ ನಮ್ಮನ್ನು ಬಿಡಬೇಡ. ನಮ್ಮ ಕರ್ತನಿಗೆ ಕಾದಿದರೆ ನಿರಾಶೆ ಮುಂದಕ್ಕೆ ಬಿಡಲ್ಲ. ಅದನ್ನು ಪ್ರತಿಫಲ ತಕ್ಕ ಸಮಯದಲ್ಲಿ ಕೊಟ್ಟೇ ಕೊಡುತ್ತಾರೆ. ಧೈರ್ಯದ ನಮ್ಮಲ್ಲಿ ತುಂಬಲಿಂದ ಪ್ರಾರ್ಥಿಸುತ್ತೇವೆ ದೇವರೇ. ಪುನರುತ್ಥಾನ ಶಕ್ತಿ ಎಲ್ಲರಲ್ಲೂ ತುಂಬಲಿ ಕರ್ತನೆ. ಎಲ್ಲರ ಹೃದಯದೊಳಗೂ ಕೂಡ ಕರ್ತನ ಮುಖ ಕಾಣಲಿ. ಸೂರ್ಯನಿಕ್ಕಿಂತ ಪ್ರಕಾಶವಾದ ಮುಖವುಳ್ಳ ಕರ್ತನು ಸ್ತೋತ್ರ. ಚಿನ್ನದ ಪಟ್ಟಿಯನ್ನು ಕಟ್ಟಿಕೊಂಡಿರುವ ಕರ್ತನು, ಮೆಲುವಂಗಿಯನ್ನು ತೊಟ್ಟುಕೊಂಡಿರುವ ಕರ್ತನು. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹದವಾದ ಬಾಯಿ ಕತ್ತಿ ಹೊರಡುತ್ತಾ ಇರುವ ಕರ್ತನನ್ನು ಎಲ್ಲರ ಮುಖದಲ್ಲಿ ಎಲ್ಲರ ಮನಸ್ಸುಗಳಲ್ಲಿ ಕಾಣಲಿ ಕರ್ತನೆ. ಅವರಿಗೊಂದು ದರ್ಶನವನ್ನು ಕೊಡು ಕರ್ತನೆ. ನೀವು ಎಂಥ ಪರಿಸ್ಥಿತಿಯಲ್ಲಿ ಎಂಥ ಸ್ಥಿತಿಯಲ್ಲಿ ಇದ್ದಾರೆ ಆ ದೇವರನ್ನು ನಾವು ಆರಾಧಿಸೋ ದೇವರು ಎಂಥವರಾಗಿದ್ದಾರೆ ಎಂದು ತಿಳಿದುಕೊಳ್ಳುವಂತೆ ಹೃದಯದ ಕಣ್ಣುಗಳನ್ನು ಪ್ರಕಾಶಪಡಿಸುವ ಕರ್ತನೆ. ಹಾಲೆಲೂಯಾ ಕರ್ತನೆ. ನಿಮಗೆ ವಂದನೆ 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 ಅಪ್ಪ. ನಿಮ್ಮ ಪುನರುತ್ಥಾನ ಶಕ್ತಿ, ಆ ಸಮಾಧಿ ಗಿವಿಯನ್ನು ತೆಗೆದುಹಾಕಿದ ಶಕ್ತಿ, ಆ ಗಾಯನ ಶರೀರವನ್ನು ನೂತನಪಡಿಸಿದ ಶಕ್ತಿ, ಆ ಎಲ್ಲ ಬಾಧಗಳಿಂದಲೂ ಪಾಪಗಳಿಂದಲೂ ಬಿಡಿಸಿದ ಆ ದೇವರೇ ನಿಮ್ಮ ಪುನರುತ್ಥಾನ ಶಕ್ತಿ ಇವತ್ತು ಈ ವಾಕ್ಯ ಕೇಳುವ ಪ್ರತಿಯೊಬ್ಬ ಮಕ್ಕಳಲ್ಲೂ ತುಂಬಲಿ ಕರ್ತನೆ. ಆ ಪುನರುತ್ಥಾನ ಶಕ್ತಿ ಇವತ್ತು ಕುಂದಿ ಹೋಗಲಿಲ್ಲ ಕರ್ತನೆ. ಆ ಪುನರುತ್ಥಾನ ಶಕ್ತಿಯ ಬಲ ಇವತ್ತು ಹೊಂದಿಕೊಳ್ಳಲಿ. ಆ ಪುನರುತ್ಥಾನ ಶಕ್ತಿಯಿಂದ ರೋಗಗಳು ಸೌಖ್ಯವಾಗಲಿ. ಆ ಪುನರುತ್ಥಾನ ಶಕ್ತಿಯಿಂದ ಇವಾಗ ದೆವ್ವಗಳು ಬಿಟ್ಟು ಹೋಗಲಿ. ಆ ಪುನರುತ್ಥಾನ ಶಕ್ತಿಯಿಂದ ಮನಗಳಲ್ಲಿ ದೇವರ ಆಶೀರ್ವಾದ ಉಂಟಾಗಲಿ. ಯಾವ ಕಲ್ಲುಗಳು ಅಡ್ಡೆಯಾಗಿದೆಯೋ ಕರ್ತನ ಪುನರುತ್ಥಾನ ಶಕ್ತಿಯಲ್ಲಿ ಅದು ಉರುಳಿ ಹೋಗಲಿ. ಪುನರುತ್ಥಾನ ಶಕ್ತಿಯಲ್ಲಿ ಮಹಾಭೂಕಂಪ ಉಂಟಾಗುವಂತೆ ನಡೆಯದಂತ ಕಾರ್ಯಗಳು ಅದ್ಭುತವಾಗಿ ನಡೆಯಲಿ. ಪರಿಹಾರ ಇಲ್ಲದ ವಿಷಯಗಳಿಗೆ ಪರಿಹಾರ ಉಂಟಾಗಲಿ. ಯಾರಿಂದಲೂ ಪರಿಹಾರ ಮಾಡೋಕ್ಕಾಗಲ್ಲದ ವಿಷಯಕ್ಕೆ ಪುನರುತ್ಥಾನ ಶಕ್ತಿಯಲ್ಲಿ ಪರಿಹಾರ ಕಾಣಲಿ. ಯಾರಿಂದಲೂ ಸೌಖ್ಯ ಇಲ್ಲ ಅಂತ ಹೇಳಿದ ಮಾತಿಗೆ ಸೌಖ್ಯವಾಗಲಿ. ಆಗದ ಕಾರ್ಯಗಳು ಯೇಸು ನಾಮದಲ್ಲಿ ನಡೆಯಲಿ. ಎಲ್ಲ ಕೈಗಳಿಂದಲೂ ಮುಚ್ಚಲ್ಪಟ್ಟ ಬಾಗಿಲುಗಳು ಯೇಸು ಕ್ರಿಸ್ತನ ಪುನರುತ್ಥಾನ ಶಕ್ತಿಯಿಂದ ಓಪನ್ ಆಗಲಿ. ದಾರಿಗಳು ಉಂಟಾಗಲಿ. ಮುಚ್ಚಿರೋ ಬಾಗಿಲುಗಳು ತೆರೆದು ಬರಲಿ. ಯೇಸು ಕ್ರಿಸ್ತ ನಾಮದಲ್ಲಿ ಇವರ ಕುಟುಂಬದಲ್ಲಿ ಅದ್ಭುತಗಳು ಉಂಟಾಗಲಿ. ಯಾರು ಕೇಳುತ್ತಾ ಇದ್ರು ಆ ಮನೆಗಳಲ್ಲಿ ಈಗಲೇ ಪುನರುತ್ಥಾನ ಶಕ್ತಿ ಆವರಿಸಲಿ. ಪುನರುತ್ಥಾನ ಶಕ್ತಿಯಿಂದ ಮಹಿಮೆಯುಳ್ಳ ಕಾರ್ಯಗಳು ನಡೆಯಲಿ. ಪುನರುತ್ಥಾನ ಶಕ್ತಿಯಿಂದ ಬಲ ಹೊಂದಿಕೊಳ್ಳಲಿ. ಕರ್ತನಿಂದ ಹಿಂಜಾರಿ ಹೋಗಿದವರಾದ್ರೆ ಪುನರುತ್ಥಾನ ಶಕ್ತಿಯಿಂದ ಅವರು ಬಲ ಹೊಂದಿಕೊಂಡು ಕರ್ತನಿಗಾಗಿ ಎದ್ದೇಳಲಿ. ಕರ್ತನಿಗಾಗಿ ಪ್ರಕಾಶಿಸುವುದೇ ಬಲಪಡಿಸುತ್ತಾನೆ. ಈಗಲೇ
ಪವಿತ್ರಾತ್ಮನ ಚೈತನ್ಯ ಮನೆಗಳಲ್ಲಿ ಇಳಿದು ಬರಲಿ. ಸಮಾಧಾನದ ತುಂಬಿಸು, ಅಭಿಷೇಕವನ್ನು ನಡೆಸು, ನೀವೇ ಬಲಪಡಿಸು. ನೀವು ಪುನರುತ್ಥಾನಗೊಂಡು ಮತ್ತೆ ಬಂದು ನಮ್ಮನ್ನು ಸೇರಿಸಿಕೊಳ್ಳಿಕ್ಕಿರುವ ದೇವರಿಂದ ತಿಳುವಳಿಕೆ ನಮ್ಮಲ್ಲಿ ಉಂಟಾಗಲಿ. ಜಾಯ ಮಗನ ಹೇಳಿದ ತರ, ಅಯ್ಯೋ ನಾನು ಸ್ವರ್ಗಕ್ಕೆ ಹೋಗ್ತೀನಿ, ನಾನು ಸ್ವರ್ಗದಲ್ಲಿ ನಂಬಿದವರೆಲ್ಲರೂ ಬರುತ್ತಾರೆ, ನಂಬದವರಿದ್ರೆ ಅವರನ್ನು ನನಗೆ ಸಿಕ್ಕಲಾದ ಮನಸ್ಸಿಂದ ಎಲ್ಲರೂ ಕೂಡ ನನ್ನ ಸ್ವರ್ಗದವರಿಗೋಸ್ಕರ ಪ್ರಾರ್ಥನೆ ಮಾಡುವ ಮನಸ್ಸುಂಟಾಗಲಿ. ಯಾರ್ಯಾರಿದು ಚಿಕ್ಕದಾದ ತಿಳ್ಕೊಂಡಿದ್ರೆ ಈ ಪರಲೋಕ ವಿಷಯ ದೊಡ್ಡದು, ಇದು ಭೂಮಿಯಲ್ಲಿರುವ ವಿಷಯವಲ್ಲ, ಇದು ನಿತ್ಯ ನಿತ್ಯಕಾಲ ಕರ್ತನೊಂದಿಗೆ ಸಂತೋಷವಾಗಿ ಬದುಕುವುದ ತಿಳುವಳಿಕೆ ಉಂಟಾಗಲು ಪ್ರಾರ್ಥಿಸುತ್ತೇನೆ. ನರಕದ ಬೆಂಕಿಯಲ್ಲಿ ಬಿದ್ದು ಹೋದರೆ ಕಠಿಣವಾದ ನರಕ, ಅದರಲ್ಲಿ ಸಹಿಸಲಿಕ್ಕಾಗದ ನೋವು, ಅಯ್ಯೋ ಅದು ನಿತ್ಯ ಕಾಲ ಅನುಭವಿಸಬೇಕಂದ ಅರಿವು ಮಕ್ಕಳಿಗೆ ಉಂಟಾಗಲಿ. ಕರ್ತನಾದ ಯೇಸು ಕ್ರಿಸ್ತನ ಬಾಸುಂಡಗಳಿಂದ, ಯೇಸುವಿನ ಪಾಪ ಪರಿಹಾರ ಬಲಿಗಳಿಂದ ಮಾತ್ರನೇ ಅದರಿಂದ ಬಿಡುಗಡೆಯಾಗುವುದೊಂದು ಅರಿವು ಉಂಟಾಗಲಿ. ಸರ್ವಜನರಿಗೂ ಮಹಾ ಸಂತೋಷ ಉಂಟಾಗಲಿ ಹುಟ್ಟಿದೆ ಎಂದು ಹೇಳಿದ ಕರ್ತನೆ. ಸರ್ವಜನರ ಪಾಪಗಳ ಪರಿಹಾರಕ್ಕಾಗಿ ಶಿಲುಬೆಯಲ್ಲಿ ಏರಿಸಲ್ಪಟ್ಟವರು ನೀವು. ಎಲ್ಲರ ಪಾಪಗಳ ಪರಿಹಾರ ಮಾಡಿಕೊಂಡು ಪುನರುತ್ಥಾನ ಹೊಂದಿದ ದೇವರು ನೀವು. ನಿಮ್ಮನ್ನು ನಂಬಿ ಎಲ್ಲರೂ ರಕ್ಷಣೆ ಹೊಂದುವಂತೆ ಸಹಾಯ ಮಾಡಿ. ನಮ್ಮೆಲ್ಲರೂ ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತೇನೆ, ಒಪ್ಪಿಸುತ್ತೇನೆ. ನಿಮ್ಮ ನಾಮವೇ ನಮ್ಮಿಂದ ಮಹಿಮೆಯಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪರಲೋಕ ತಂದೆಯೇ, ಆಮೆನ್. ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಾಕ್ಯವನ್ನು ಕೇಳಿದಿರಲ್ಲ, ಈ ವಾಕ್ಯದಲ್ಲಿರುವ ಪ್ರಕಾರ ನಾವು ಕೂಡ ಬಲ ಹೊಂದಿಕೊಳ್ಳಿ, ಪ್ರಾರ್ಥನೆ ಮಾಡಿಕೊಳ್ಳಿ. ಪುನರುತ್ಥಾನ ಶಕ್ತಿಯಿಂದ ಇವತ್ತಿನ ದೇವರು ನಮ್ಮನ್ನು ಆಶೀರ್ವಾದವಾಗಿ ನಡೆಸುತ್ತಾರೆ. ಹಲ್ಲೆಲೂಯಾ. ದ ಗ್ರೇಸ್ ಆಫ್ ಅವರ್ ಲಾರ್ಡ್ ಜೀಸಸ್ ಬಿ ವಿತ್ ಯು. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.